ಹಲೋ ಗೆಳೆಯರೆ, ತಮ್ಮೆಲ್ಲರಿಗೂ ಲಾ ಎಕ್ಸಲೆನ್ಸ್ IAS ಪ್ರಸ್ತುತಪಡಿಸುವ ದ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ. ಇಂದು ನಾವು ಆಗಸ್ಟ್ 27, 2020 ಹಿಂದೂ ಸುದ್ದಿ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇಂದಿನ ಮೊದಲನೇ ಆರ್ಟಿಕಲ್, ಸುಪ್ರೀಂ ಕೋರ್ಟ್ ಹಿಟ್ಸ್ ಔಟ್ ಅಟ್ ಸೆಂಟರ್ ಆನ್ ಲೋನ್ ಮೊರಾಟೋರಿಯಂ ಸ್ಕೀಮ್. ಸೊ ಈ ಆರ್ಟಿಕಲ್ನಲ್ಲಿ ಗಜೇಂದ್ರ ಶರ್ಮಾ ಅನ್ನೋವಂಥವರು ಒಂದು PIL ಅನ್ನು ಹಾಕಿರ್ತಾರೆ. ಅಂದರೆ ನಮಗೆಲ್ಲ ಗೊತ್ತಿರೋ ಹಾಗೆ COVID-19 ಸಮಯದಲ್ಲಿ ಒಂದು ಲೋನ್ ಮೊರಾಟೋರಿಯಂ ಸ್ಕೀಮನ್ನು ಅನೌನ್ಸ್ ಮಾಡಿರುತ್ತೆ ಸರ್ಕಾರ. ಅಂದರೆ ಯಾರ್ಯಾರು ಲೋನನ್ನು ಪಡೆದಿದ್ದಾರೋ ಬಿಸ್ನೆಸ್ಸಿಗೆ ಅಥವಾ ಬೇರೆ ಯಾವುದೇ ಉದ್ದೇಶಕ್ಕೆ, ಅವರೆಲ್ಲರೂ ಲೋನ್ ರೀಪೇಮೆಂಟ್ಗೆ ಒಂದು ಕಾಲಾವಕಾಶನ ಕೊಡಲಾಗಿತ್ತು. ಸೊ ಆ ಲೋನ್ ರೀಪೇಮೆಂಟಲ್ಲಿ ಏನು ಕಾಲಾವಕಾಶ ಕೊಡಲಾಗಿತ್ತೋ ಅದಕ್ಕೆ ಇರುವಂತಹ ಇಂಟ್ರೆಸ್ಟನ್ನು ಈ ಅವಧಿ ಅಂದರೆ ಆಗಸ್ಟ್ 31ಕ್ಕೆ ಈ ಲೋನ್ ಮೊರಾಟೋರಿಯಂ ಸ್ಕೀಮ್ ಮುಗಿಯಲಿದೆ. ಸೊ ಈ ಸಮಯದ ನಂತರ ಆ 3 ತಿಂಗಳ ಅಥವಾ ಸಮಯ ಏನು ಕೊಟ್ಟಿದ್ರು ಸ್ಕೀಮನ್ನು, ಆ ಸಮಯದ್ದು ಇಂಟ್ರೆಸ್ಟ್ ಕಟ್ಟಬೇಕಾ ಅನ್ನುವಂಥ ಪ್ರಶ್ನೆಯನ್ನು ಇಲ್ಲಿ ಹೇಳಲಾಗಿತ್ತು. ಸೊ ಅದಕ್ಕೆ ಸುಪ್ರೀಂ ಕೋರ್ಟು ಸೆಂಟರಿಗೆ ಅಂದರೆ ಕೇಂದ್ರ ಸರ್ಕಾರಕ್ಕೆ ಒಂದು ನೋಟಿಸನ್ನು ಅಥವಾ ಜಾರಿ ಮಾಡಿರುವಂಥದ್ದನ್ನು ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಸರ್ಕಾರ ಇಲ್ಲಿ ಕ್ಲಿಯರ್ ಮಾಡಬೇಕಾಗಿದೆ ಜನರಿಗೆ, ಅಂದರೆ ಈ ಸ್ಕೀಮ್ನಲ್ಲಿ ಅವಕಾಶ ಕೊಟ್ಟಿದ್ದರಲ್ಲಿ ಜನ ಇಂಟ್ರೆಸ್ಟ್ ಕಟ್ಟಬೇಕಾ ಅಥವಾ ಇಂಟ್ರೆಸ್ಟ್ ಮೇಲೆ ಇಂಟ್ರೆಸ್ಟ್ ಹಾಕುವಂತಹ ಪ್ರಾವಧಾನಗಳು ಏನಾದರೂ ಮಾಡ್ತಾ ಇದ್ದೀರಾ ಅನ್ನೋದನ್ನು ಕ್ಲಾರಿಟಿ ಕೊಡಬೇಕು ಅಂತ ಹೇಳಿ ಈ ಆರ್ಟಿಕಲಲ್ಲಿ ಸುಪ್ರೀಂ ಕೋರ್ಟ್ ಹೇಳಿರೋದನ್ನು ನಾವು ನೋಡ್ತಾ ಇದ್ದೀವಿ. ಸೊ ನಮಗೆ UPSC ಮತ್ತು KSCಗೆ ಅತಿ ಮುಖ್ಯವಾಗಿರುವಂಥದ್ದು, ಮೊದಲನೇದು ಈ ಲೋನ್ ಮೊರಾಟೋರಿಯಂ ಸ್ಕೀಮ್ ಅಂದರೆ ಏನು, ಎರಡನೇದು ಇದ್ರ ಕೆಳಗಡೆ ಇರುವಂತಹ ಕೇಂದ್ರ ಸರ್ಕಾರಕ್ಕೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ 2005 ಅಡಿಯಲ್ಲಿ ಇರುವಂತಹ ಪ್ರಾವಿಷನ್ಸ್ ಏನು, ಮತ್ತು ಅಡಿಷ್ನಲ್ ಪಾಯಿಂಟಾಗಿ ಈ COVID-19 ಸಮಯದಲ್ಲಿ ಎಪಿಡೆಮಿಕ್ ಡಿಸೀಸಸ್ ಆ್ಯಕ್ಟ್ ಅನ್ನೋದನ್ನು ಸಹ ಇನ್ವೋಕ್ ಮಾಡಿದರು, ಅಂದರೆ ಅದನ್ನು ಜಾರಿಗೆ ತಂದಿದ್ರು. ಸೊ ಈ ಎಪಿಡೆಮಿಕ್ ಡಿಸೀಸಸ್ ಆ್ಯಕ್ಟ್ ಅಂದರೆ ಏನು ಅನ್ನೋದನ್ನು ಸಂಕ್ಷಿಪ್ತವಾಗಿ ನೋಡೋಣ. ಸೊ ಮೊದಲನೇದಾಗಿ ಲೋನ್ ಮೊರಾಟೋರಿಯಂ ಸ್ಕೀಮ್ನ ತಿಳ್ಕೊಳ್ಳೋದಕ್ಕೋಸ್ಕರ ಮೊರಾಟೋರಿಯಂ ಅಂದರೆ ಏನು ಅಂತ ನೋಡೋಣ. ಮೊರಾಟೋರಿಯಂ ಅಂತಂದರೆ ಲಾಂಗ್ ಟರ್ಮ್ ಏನು ಟೈಮ್ ಇರುತ್ತೋ ಅವಾಗ ಯಾರು ಸಾಲವನ್ನು ಪಡೆದಿರ್ತಾರೋ ಅವರು ವಾಪಸ್ಸು ಅಥವಾ ಪಾವತಿ ಕಟ್ಟೋ ಅವಶ್ಯಕತೆ ಇಲ್ಲ, EMIs ಅಂತ ಏನು ಕರಿತೀವೋ. ಸೊ ಈ ಲಾಂಗ್ ಟರ್ಮ್ ಲೋನ್ಸ್ ಏನು ತಗೊಂಡಿರ್ತಾರೋ ಅದಕ್ಕೆ ಲೋನನ್ನು ಅಥವಾ EMIಯನ್ನು ಬಾರೋವರ್ಸ್ ಕಟ್ಟಕ್ಕೆ ಪ್ರಾವಧಾನವನ್ನು ಕೊಡದೇ ಇರುವಂಥದ್ದು ಅಥವಾ ಕೊಟ್ಟಿರುವಂಥದ್ದನ್ನು ಮೊರಾಟೋರಿಯಂ ಅಂತ ಕರಿತೀವಿ. ಅಂದರೆ ಆರ್ಥಿಕ ಬಿಕ್ಕಟ್ಟಿನ ಸಮಯದಲ್ಲಿ ಇನ್ವೋಕ್ ಮಾಡಲಾಗುತ್ತದೆ ಇದನ್ನು, ಮೊರಾಟೋರಿಯಮನ್ನು. ಸೊ ಕೇಂದ್ರ ಸರ್ಕಾರ ಮಾರ್ಚ್ 27ರಂದು 3 ತಿಂಗಳಿಗೋಸ್ಕರ ಈ ಲೋನ್ ಮೊರಾಟೋರಿಯಂ ಸ್ಕೀಮನ್ನು ಜಾರಿಗೆ ತರಲಾಗಿತ್ತು. ಮೇ 31ಕ್ಕೆ ಇದು ಮುಗಿಯಬೇಕಾಗಿತ್ತು. ಮೇ 22ರ ಸಮಯದಲ್ಲಿ ಮತ್ತೆ ಇದನ್ನು ಆಗಸ್ಟ್ 31ರವರೆಗೂ ಎಕ್ಸ್ಟೆಂಡ್ ಮಾಡಲಾಯಿತು. ಇಲ್ಲಿಗೆ ನಿಂತುಬಿಟ್ಟಿದೆ. ಸೊ ಜನರಿಗೆ ಇವತ್ತಿಗೂ ಸಹ ಮೊರಾಟೋರಿಯಂ ಸ್ಕೀಮ್ನಲ್ಲಿ ನಮಗೆ ಇಂಟ್ರೆಸ್ಟ್ ಸಬ್ವೆನ್ಷನ್ ಸಿಗ್ತಾ ಇದೆಯಾ ಇಲ್ವಾ, ಯಾಕಂದರೆ ಈ ಸಮಯದಲ್ಲಿ ಆದಂತಹ ಆರ್ಥಿಕ ಬಿಕ್ಕಟ್ಟಿನಿಂದ ಎಷ್ಟೋ ಜನ ರೆವಿನ್ಯೂನ ಕಳ್ಕೊಂಡಿದ್ರು. ಆವಾಗ ಲೋನ್ ಜೊತೆ ಮತ್ತೆ ಇಂಟ್ರೆಸ್ಟ್ ಕಟ್ಟೋದು ಅಂತಂದರೆ ಒಂದು ಹೊರೆ ಆಗಲಿದೆ ಅನ್ನೋಂಥದ್ದನ್ನು ಇಲ್ಲಿ PIL ಹಾಕಿರುವಂಥದ್ದು. ಹಾಗೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ 2005 ಇದು ಅತಿ ಮುಖ್ಯವಾಗಿರುವಂಥದ್ದು. ನಮಗೆ ಎನ್ವೈರ್ಮೆಂಟ್ ಸೆಕ್ಷನಲ್ಲೂ ಅಂದರೆ GS ಪೇಪರ್ 3 ತುಂಬ ಇಂಪಾರ್ಟೆಂಟು. ಸೊ ಇದ್ರ ಕೆಳಗಡೆ ಯಾವುದಾದ್ರೂ ಡಿಸಾಸ್ಟರ್, ಯಾವುದಾದ್ರೂ ಒಂದು ಅನಾಹುತ ಆಗಿದ್ದನ್ನು ಮ್ಯಾನೇಜ್ ಮಾಡುವುದು, ಅದಕ್ಕೆ ಬೇಕಾದಂತಹ ಪ್ರಿಪರೇಷನ್ಸು, ಅದಕ್ಕೆ ಬೇಕಾದಂತಹ ಮಿಟಿಗೇಷನ್ ಸ್ಟ್ರಾಟಜೀಸ್ ಅಂದರೆ ಸರಿಪಡಿಸ್ಕೊಳ್ಬೇಕಾಗಿರುವಂತಹ ಕಾರ್ಯವೈಖರಿಗಳು ಮತ್ತು ಅದಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳು, ಕೆಪಾಸಿಟಿ ಬಿಲ್ಡಿಂಗ್ ಮಾಡಿಕೊಳ್ಳುವಂತಹದ್ದು, ಈ ರೀತಿಯ ಎಲ್ಲ ಪ್ರಾವಿಷನ್ಸ್ಗಳು ಈ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ 2005 ಅಡಿಯಲ್ಲಿ ಕೊಡಲಾಗಿದೆ. ಹಾಗೆ ಎಪಿಡೆಮಿಕ್ ಡಿಸೀಸ್ ಆ್ಯಕ್ಟ್ ಅಂತ ಹೇಳಿದೆ. ಸೊ ಇದರ ಅಡಿಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಒಂದು ಸ್ಪೆಷಲ್ ಪ್ರಾವಿಷನನ್ನು ಕೊಡಲಾಗಿದೆ. ಅಂದರೆ ನಾರ್ಮಲ್ಸಿ ಇರೋದಕ್ಕಿಂತ ಒಂದು ವಿವಿಧವಾದ ಅವಕಾಶವನ್ನು ಮಾಡಲಾಗಿದೆ. ಅದರ ಕೆಳಗಡೆ ಯಾವುದಾದ್ರೂ ಹೊಸ ಪಾಲಿಸೀಸ್ ಅಥವಾ ರೆಗ್ಯುಲೇಷನ್ಸ್ನ ಮಾಡಿಬಿಟ್ಟು ಈ ಡೇಂಜರಸ್ ಎಪಿಡೆಮಿಕ್ ಡಿಸೀಸ್ ಅಂತ ಏನಿರ್ತಾವೋ ಅದನ್ನು ಕಂಟ್ರೋಲ್ ಮಾಡೋದಕ್ಕೋಸ್ಕರ ಸ್ಪೆಷಲ್ ಪವರ್ಸನ್ನು ಕೊಟ್ಟಿರುವಂಥದ್ದು ಈ ಎಪಿಡೆಮಿಕ್ ಡಿಸೀಸ್ ಆ್ಯಕ್ಟ್ನ ಅಡಿಯಲ್ಲಿ. ಇವತ್ತಿನ ಎರಡನೇ ಆರ್ಟಿಕಲ್, ಸ್ಟಡಿ ಆನ್ ಕ್ಲೈಮೇಟ್ ಅಂಡರ್ಲೈನ್ಸ್ ನೀಡ್ ಟು ಚೇಂಜ್ ಕ್ರಾಪಿಂಗ್ ಪ್ಯಾಟರ್ನ್. ಅಂದರೆ ಕ್ಲೈಮೇಟನ್ನು ಸ್ಟಡಿ ಮಾಡಿದಂತಹ ಸ್ಟೇಟ್ ನ್ಯಾಚುರಲ್ ಡಿಸಾಸ್ಟರ್ ಮಾನಿಟರಿಂಗ್ ಸೆಂಟರ್ ನಮ್ಮ ಕೃಷಿ ಚಟುವಟಿಕೆಗಳಲ್ಲಿ ಬದಲಾವಣೆ ಆಗುವಂತಹ ಅಥವಾ ಬದಲಾವಣೆ ಆಗಬೇಕಾದಂತಹ ಅವಶ್ಯಕತೆ ಇದೆ ಅಂತ ಹೇಳ್ತಾ ಇರುವಂಥದ್ದು. ಇಲ್ಲಿ ಸದ್ಯಕ್ಕೆ ನಾವು 1960ರ ಹಿಂದಿನ ರೈನ್ಫಾಲ್ ಡೇಟಾನ ಇಟ್ಕೊಂಡು ಮಾಡಿದಂತಹ ಕೃಷಿ ಚಟುವಟಿಕೆಗಳ ಪ್ಲ್ಯಾನ್ ಮೇಲೆ ಏನು ಕೆಲಸ ಸಾಗಾಣಿಕೆ ನಡೀತಾ ಇದೆಯೋ ಅದು ಬದಲಾಯಿಸುವ ಅವಶ್ಯಕತೆ ಇದೆ. ಯಾಕಂದರೆ ರೈನ್ಫಾಲ್ ಮತ್ತು ಟೆಂಪ್ರೇಚರ್ ವೇರಿಯೇಷನಲ್ಲಿ ಬದಲಾವಣೆಗಳು ಅತಿ ಹೆಚ್ಚಿನ ಮಾತ್ರದಲ್ಲಿ ಆಗಿರುವಂತಹದ್ರಿಂದ ಯಾವ ರೀತಿ ಬದಲಾವಣೆಗಳು ಕರ್ನಾಟಕ ಕ್ಷೇತ್ರದಲ್ಲಿ ಅಥವಾ ಕರ್ನಾಟಕದ ಜಿಯೋಗ್ರಫಿಕಲ್ ಏರಿಯಾದಲ್ಲಿ ಡಿಫ್ರೆನ್ಷಿಯೇಷನ್ಸ್ಗಳನ್ನು ಕಾಣ್ತಾ ಇದ್ದೀವಿ ಅನ್ನೋಂಥದ್ದನ್ನು ಇಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ಇಲ್ಲೊಂದು ಸ್ಟಡಿ ಬಗ್ಗೆ ಮಾತಾಡ್ತಿದ್ದೀವಿ, ಕ್ಲೈಮೇಟ್ ಚೇಂಜ್ ಸಿನಾರಿಯೋ ಇನ್ ಕರ್ನಾಟಕ ಅಂತ ಹೇಳಿ ರಿಪೋರ್ಟ್ ಹೆಸರು. ಸೊ ಈ ರಿಪೋರ್ಟನ್ನು ಕರ್ನಾಟಕ ಸ್ಟೇಟ್ ನ್ಯಾಚುರಲ್ ಡಿಸಾಸ್ಟರ್ ಮಾನಿಟರಿಂಗ್ ಸೆಂಟರ್ ರಿಲೀಸ್ ಮಾಡಿರುವಂಥದ್ದು. ಇವರು ಹೇಳ್ತಾ ಇರೋ ಪ್ರಕಾರ 58 ವರ್ಷಗಳ ಹಿಂದಿನ ಡೇಟಾನ ಅನಾಲಿಸಿಸ್ ಮಾಡಿದಾಗ 1960ರಿಂದ 2017ರವರೆಗೆ ಕರ್ನಾಟಕದ ವೆದರ್ ಡೇಟಾನ ನೋಡಿದಾಗ
ರೇನ್ಫಾಲ್ ಪ್ಯಾಟರ್ನ್ ಅಂದರೆ ಮಳೆಯಲ್ಲಿ ಶಿಫ್ಟ್ ಆಗಿರೋದನ್ನು ಅಥವಾ ಪ್ಯಾಟರ್ನ್ ಏನಿದೆ ನಮ್ಮ ಸೌತ್ ವೆಸ್ಟ್ ಮಾನ್ಸೂನ್ ಬಂದಾಗ ಅದು ಯಾವ ರೀತಿ ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತದೆ ಅಥವಾ ಯಾವ ರೀತಿ ಎಕ್ಸ್ಪ್ಯಾಂಡ್ ಆಗ್ತಾ ಹೋಗ್ತದೆ ಅನ್ನುವಂಥದ್ದನ್ನು ಬದಲಾವಣೆ ಆಗಿರೋದು ಈಗ ಈ ಸ್ಟಡಿಯಲ್ಲಿ ನೋಡಿರುವಂಥದ್ದು. ಸೊ ಈ ಬದಲಾವಣೆಗಳು ಏನೇನು ಅಂತ ನೋಡಿದಾಗ ಕೊಡಗು, ಕಲಬುರಗಿ, ಯಾದಗಿರಿ, ದಕ್ಷಿಣ ಕನ್ನಡ ಹಾಗೂ ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಆವ್ರೇಜ್ ರೇನ್ಫಾಲಿನಲ್ಲಿ ಕಡಿತವನ್ನು ಕಂಡಿದ್ದೀವಿ, ಅಂದರೆ ರಿಡಕ್ಷನ್ ಆಗಿದೆ. ಹಾಗೆ ಶಿವಮೊಗ್ಗ ಮತ್ತು ಹಾಸನ ಜಿಲ್ಲೆಗಳಲ್ಲಿ ಮಳೆಯ ಪ್ರಭಾವ ಅಥವಾ ಮಳೆಯ ಆವ್ರೇಜ್ ರೇನ್ಫಾಲ್ ಹೆಚ್ಚಿಗೆ ಆಗಿರೋದನ್ನು ನೋಡ್ತಾ ಇದ್ದೀವಿ. ಮತ್ತು ಜುಲೈ ತಿಂಗಳಲ್ಲಿ ನೋಡಿದರೆ ಆಗಸ್ಟ್ ತಿಂಗಳಲ್ಲಿ ಹೆಚ್ಚಿನ ಮಳೆ ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಈಗ ನಾವು ಕಾವೇರಿ ವಾಟರ್ ಬೇಸಿನಲ್ಲಿ ಅಥವಾ ಕಾವೇರಿ ಏನು ನದಿ ಹರಿತದೆಯೋ ಅದ್ರ ಮೇಲೆ 4 ಡ್ಯಾಮ್ಗಳು ಏನಿದ್ದಾವೆ ಅದು ಜುಲೈ ತಿಂಗಳಲ್ಲಿ ನೋಡಿದಾಗ ಅದರಲ್ಲಿ ಆದಂತಹ ಶೇಖರಣೆ, ನೀರಿನ ಶೇಖರಣೆ ಓನ್ಲಿ 40 TMCFT ಆಗಿತ್ತು. ಅಂದರೆ ಈಗ ಆಗಸ್ಟ್ ತಿಂಗಳಲ್ಲಿ ಅದೇ ನೋಡಿದಾಗ 115 TMCFಗೆ ಏರಿರುವಂಥದ್ದನ್ನು ನೋಡ್ತಾ ಇದ್ದೀವಿ. ಸೊ ಈ ಬದಲಾವಣೆ ಅಥವಾ ಈ ರೀತಿಯ ಬದಲಾವಣೆಗಳನ್ನು ಅರ್ಥೈಸ್ಕೊಂಡು ಕೃಷಿ ಚಟುವಟಿಕೆಗಳಿಗೆ ಬೇಕಾದಂತಹ ಒಂದು ಬ್ರಾಡ್ ಪರ್ಸ್ಪೆಕ್ಟಿವ್ ಪ್ಲ್ಯಾನನ್ನು ರೆಡಿ ಮಾಡುವ ಅವಶ್ಯಕತೆ ಇದೆ ಅಂತ ಹೇಳ್ತಾ ಇದ್ದೀವಿ. ಸೊ ಕರ್ನಾಟಕದಲ್ಲಿ ಇದುವರೆಗೂ 1960ರ ಹಿಂದೆ ಮಾಡಿದಂತಹ ಮಳೆಯ ಸ್ಟಡೀಸನ್ನು ತಗೊಂಡು ಅಥವಾ ರೇನ್ಫಾಲ್ ಪ್ಯಾಟರ್ನನ್ನು ತಗೊಂಡು ಮಾಡಿದಂತಹ ಪ್ಲ್ಯಾನಿಂದಾಗಿ ಈಗ ರೈತರಿಗೆ ಅದು ಲಾಭವಾಗೋದಿಲ್ಲ. ಸೊ ಈಗ ಅದರಲ್ಲಿ ಬದಲಾವಣೆ ಮಾಡುವ ಅವಶ್ಯಕತೆ ಇದೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇರುವಂಥದ್ದು. ಹಾಗೆ ಕೃಷಿ ಮತ್ತು ವಾಟರ್ ಸೆಕ್ಯೂರಿಟಿ, ನೀರಿನ ಸೆಕ್ಯೂರಿಟಿಯಲ್ಲಿ ಬದಲಾವಣೆಗಳು ಹೆಚ್ಚಿನ ಮಾತ್ರದಲ್ಲಿ ಆಗ್ತಾ ಇರುವಂಥದ್ದನ್ನು ನೋಡ್ತಾ ಇದ್ದೀವಿ. ಸೊ ಒಟ್ಟಾರೆ ಈ ಆರ್ಟಿಕಲಲ್ಲಿ ನಾವು ಈ ರಿಪೋರ್ಟನ್ನು ನೋಟ್ ಮಾಡ್ಕೊಳ್ಳುವಂಥದ್ದು ಅತಿ ಮುಖ್ಯವಾಗಿರುವಂಥದ್ದು. ಸೊ ಅಗ್ರಿಕಲ್ಚರ್ ರಿಲೇಟೆಡ್ ಎಸ್ಸೆ ಆಗಿರ್ಬೋದು ಅಥವಾ ಅಗ್ರಿಕಲ್ಚರ್ ರಿಲೇಟೆಡ್ ಕರ್ನಾಟಕದ ಯಾವುದೇ ಪ್ರಶ್ನೆ ಬರಲಿ, ರೈನ್ಫಾಲ್ ಪ್ಯಾಟರ್ನಲ್ಲಿ ಆದಂತಹ ಬದಲಾವಣೆಗಳಿಂದಾಗಿ ನಮ್ಮ 1960 ಅಥವಾ 1960ರ ಮುಂಚಿತವಾಗಿ ಇರುವಂತಹ ರೇನ್ಫಾಲ್ ಪ್ಯಾಟರ್ನ್ ಮೇಲೆ ಡಿಪೆಂಡೆಂಟ್ ಅಗ್ರಿಕಲ್ಚರ್ ಅಂದರೆ ಕೃಷಿ ಮತ್ತು ವಾಟರ್ ಸೆಕ್ಯೂರಿಟಿ ಬಗ್ಗೆ ಏನು ಪ್ಲ್ಯಾನ್ಸ್ ಮಾಡಿದ್ದೀವೋ ಅದರಲ್ಲಿ ಬದಲಾವಣೆ ತರುವ ಅವಶ್ಯಕತೆ ಇದೆ ಅನ್ನುವಂತಹ ಒಂದು ಅನಾಲಿಟಿಕಲ್ ಪಾಯಿಂಟನ್ನು ಬರೆದಾಗ ನಮ್ಮ ಉತ್ತರ ಇನ್ನೂ ಚೆನ್ನಾಗಿ ಸ್ಕೋರನ್ನು ಫೆಚ್ ಮಾಡಲು ಸಾಧ್ಯವಾಗುತ್ತದೆ. ಇವತ್ತಿನ 3ನೇ ಆರ್ಟಿಕಲ್ ಆರ್ಟ್ ಆ್ಯಂಡ್ ಕಲ್ಚರ್ ರಿಲೇಟೆಡ್ ಆಗಿರುವಂತಹ ಪ್ರಶ್ನೆ. ಸೊ ಟೈಗರ್ಸ್ ಟು ಡಾನ್ಸ್ ಇನ್ ಸೈಬರ್ ಸ್ಪೇಸ್ ದಿಸ್ ಓಣಂ. ಸೊ ನಮಗೆಲ್ಲ ಗೊತ್ತಿರೋ ಹಾಗೆ ಕೇರಳದಲ್ಲಿ ಓಣಂ ಶುರುವಾಗಿದ್ದು, ಸೊ ಅಲ್ಲಿ ಪುಲಿಕಲ್ಲಿ ಅಂತ ಹೇಳಿ ಒಂದು ಟೈಗರ್ ಡ್ಯಾನ್ಸ್ ಅಂದರೆ ಹುಲಿ ಡ್ಯಾನ್ಸ್ನ ಹೆಸರು ಅಥವಾ ಆ ಡ್ಯಾನ್ಸ್ನ ಹೆಸರು ಪುಲಿಕಲ್ಲು ಅಂತ ಹೇಳಿ. ಇದು ಓಣಂ ಸೆಲೆಬ್ರೇಷನ್ಸ್ ಏನು ನಡೀತಾ ಇದೆ ತ್ರಿಶೂರಲ್ಲಿ, ಅಲ್ಲಿ ಇದಕ್ಕೆ ತುಂಬ ಮಾನ್ಯತೆ ಇದ್ದಿದ್ದು, ಇದು ತುಂಬ ವಿಜೃಂಭಣೆಯಿಂದ ಹಾಗೂ ತುಂಬ ಇಂಪಾರ್ಟೆಂಟ್ ಆಗಿ ನಡೆಸುವಂತಹ ಒಂದು ಕ್ರಮ. ಸೊ ಕೋವಿಡ್-19 ಸಮಯದಿಂದಾಗಿ ಜನ ಜಾಸ್ತಿ ಸೇರೋ ಹಾಗಿಲ್ಲ ಅನ್ನುವಂಥ ರಿಸ್ಟ್ರಿಕ್ಷನ್ಸ್ ಇರೋದ್ರಿಂದ ಇದನ್ನು ಆನ್ಲೈನಿಗೆ ತರಲು ಅಯೋತ್ತಲಿ ದೇಶಂ ಪುಲಿಕಲ್ಲಿ ಟೀಮ್ ಅಂತ ಏನಿದೆ ಆ ಟೀಮು ಇದನ್ನು ಫೇಸ್ಬುಕ್ಕಿಗೆ ತರ್ತಾ ಇದೆ. ಇದನ್ನು ನಾವು 3:30ಗೆ ಫೇಸ್ಬುಕ್ಕಲ್ಲೂ ಸಹ ನಾವು ನೋಡುವ ಅವಕಾಶವನ್ನು ಇಲ್ಲಿ ಕೊಡಲಾಗಿದೆ. ಸೊ ಇಲ್ಲಿ ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಮೊದಲನೇದಾಗಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು, ಪುಲಿಕಲ್ಲಿ ಅನ್ನುವಂತಹ ಒಂದು ಹುಲಿ ಡ್ಯಾನ್ಸ್ ಯಾವ ರಾಜ್ಯಕ್ಕೆ ಸೀಮಿತವಾಗಿರುವಂಥದ್ದು ಅಂತಂದಾಗ ಅದು ಕೇರಳಕ್ಕೆ ಸೀಮಿತವಾಗಿರುವಂಥದ್ದು. ಹಾಗೆ ಇದನ್ನು ಜಾರಿಗೆ ತಂದಿದ್ದು ಅಂದರೆ ಶಂತಕನ್ ತಂಪುರನ್ ಅಂಥೇಳಿ ಯೋರ್ ರೂಲರ್ ಏನಿದ್ರೋ ಅವರು ಇದನ್ನು 2 ದಶಕಗಳ ಹಿಂದೆ ಅಂದರೆ 2nd ಸೆಂಚುರೀಸಲ್ಲಿ ಇದನ್ನು ಇಂಟ್ರೊಡ್ಯೂಸ್ ಮಾಡಿರುವಂಥದ್ದು. ಇದೊಂದು ಸ್ಟ್ರೀಟ್ ಆರ್ಟ್ ಫಾರ್ಮ್ ಆಗಿ ಮೊದಲಿಗೆ ಬೆಳಕಿಗೆ ಬಂದಿದ್ದು, ಆಮೇಲೆ ಗೈಡ್ಲೈನ್ಸ್ ಮತ್ತು ರೂಲ್ಸಿಂದಾಗಿ ಇವತ್ತು ಬಹಳ ಫೇಮಸ್ ಆಗಿ ಹಾಗೂ ತುಂಬ ಜನ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾರೆ ಅನ್ನುವಂಥದ್ದು ನಮಗೆ ಇಲ್ಲಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಇವತ್ತಿನ 3ನೇ ಆರ್ಟಿಕಲ್ ಡ್ರಾಫ್ಟ್ ಪಾಲಿಸಿ ಆನ್ ಹೆಲ್ತ್ ಡೇಟಾ ಓಪನ್ ಫಾರ್ ಫೀಡ್ಬ್ಯಾಕ್. ಸೊ ಈ ಆರ್ಟಿಕಲ್ನಲ್ಲಿ ನ್ಯಾಷನಲ್ ಹೆಲ್ತ್ ಅಥಾರಿಟಿ ಜಾರಿಗೆ ತಂದಂತಹ ಡ್ರಾಫ್ಟನ್ನು ಅಂದರೆ ಹೆಲ್ತ್ ಡೇಟಾ ಮ್ಯಾನೇಜ್ಮೆಂಟ್ ಪಾಲಿಸಿಯ ಡ್ರಾಫ್ಟನ್ನು ಪಬ್ಲಿಕ್ ಕನ್ಸಲ್ಟೇಷನ್ಗೆ ತನ್ನ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಿರುವಂತಹ ನಿಟ್ಟಿನಲ್ಲಿ ಈ ಆರ್ಟಿಕಲನ್ನು ನೋಡ್ತಾ ಇದ್ದೀವಿ. ಸೊ ಈ ಡ್ರಾಫ್ಟ್ ಡೇಟಾ ಹೆಲ್ತ್ ಮ್ಯಾನೇಜ್ಮೆಂಟ್ ಪಾಲಿಸಿಯ ಮುಖ್ಯ ಉದ್ದೇಶಗಳು ಏನು ಹಾಗೂ ಇದು ಜಾರಿಗೆ ತರುವಂತಹ ಅವಶ್ಯಕತೆ ಏನಿದೆ ಈಗಿನ ಪ್ರೆಸೆಂಟ್ ಸಿಚುವೇಷನಲ್ಲಿ ಅನ್ನುವಂಥದ್ದನ್ನು ಇಲ್ಲಿ ಮಾತಾಡಲಿದ್ದೇವೆ. ಸೊ ಮೊದಲನೇದಾಗಿ ಈ ನ್ಯಾಷನಲ್ ಹೆಲ್ತ್ ಅಥಾರಿಟಿ ಅಂದರೆ ಏನು ಅನ್ನೋದನ್ನು ನೋಟ್ ಡೌನ್ ಮಾಡ್ಕೊಳ್ಳೋಣ. ನ್ಯಾಷನಲ್ ಹೆಲ್ತ್ ಅಥಾರಿಟಿ ಇದೊಂದು ಅಂದರೆ ಅಪೆಕ್ಸ್ ಬಾಡಿ. ಇದರ ಮುಖ್ಯ ಕಾರ್ಯವೈಖರಿ ಅಥವಾ ಇದರ ಮುಖ್ಯ ಉದ್ದೇಶ ಪಬ್ಲಿಕ್ ಹೆಲ್ತ್ ಇನ್ಶೂರೆನ್ಸ್ ಏನಿರ್ತದೋ ಅಥವಾ ಅಶ್ಯೂರೆನ್ಸ್ ಸ್ಕೀಮ್ ಏನಿದೆ, ನಮಗೆಲ್ಲ ಗೊತ್ತಿರೋ ಹಾಗೆ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ್ ಆರೋಗ್ಯ ಯೋಜನಾ ಏನು ಲಾಂಚ್ ಮಾಡಲಾಗಿತ್ತೋ ಇದರ ಅಡಿಯಲ್ಲಿ ಇನ್ಶೂರೆನ್ಸ್ ಮತ್ತು ಅಶ್ಯೂರೆನ್ಸ್ ಸ್ಕೀಮ್ ಇದೆ. ಸೊ ಈ ಇನ್ಶೂರೆನ್ಸ್ ಮತ್ತು ಅಶ್ಯೂರೆನ್ಸ್ ಸ್ಕೀಮನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೋಸ್ಕರ ಇರುವಂತಹ ಉಚ್ಚ ಬಾಡಿ ಅಂದರೆ ಟಾಪ್ ಮೋಸ್ಟ್ ಬಾಡಿ ಇದು
ಅಪೆಕ್ಸ್ ಬಾಡಿ ಅಂತ ಕರಿತೀವಿ. ಸೊ ಆ ಸ್ಕೀಮಿಗೆ ರಿಲೇಟೆಡ್ ಯಾವುದೇ ನಿರ್ಧಾರಗಳು ಇಂಪ್ಲಿಮೆಂಟೇಷನ್ಗೆ ರಿಲೇಟೆಡ್ ಈ ನ್ಯಾಷನಲ್ ಹೆಲ್ತ್ ಅಥಾರಿಟಿ ನೋಡಿಕೊಳ್ಳುತ್ತದೆ. ಸೊ ಈ ನ್ಯಾಷನಲ್ ಹೆಲ್ತ್ ಅಥಾರಿಟಿಯನ್ನು ನ್ಯಾಷನಲ್ ಲೆವೆಲಲ್ಲಿ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯನ್ನು ಇಂಪ್ಲಿಮೆಂಟ್ ಮಾಡಲು ಇರುವಂಥದ್ದು. ಹಾಗೆ ರಾಜ್ಯಗಳಲ್ಲಿ ಸ್ಟೇಟ್ ಹೆಲ್ತ್ ಅಶ್ಯೂರೆನ್ಸ್ ಏನಿರ್ತಾವೋ, ಏಜೆನ್ಸೀಸ್ ಏನಿರ್ತಾವೋ, ಅವು ಇನ್ ದ ಫಾರ್ಮ್ ಆಫ್ ಸೊಸೈಟಿ ಮತ್ತು ಟ್ರಸ್ಟನ್ನಾಗಿ ಕಾರ್ಯರೂಪಕ್ಕೆ ತಂದು ಅವು ಅದನ್ನು ಇಂಪ್ಲಿಮೆಂಟ್ ಮಾಡ್ತವೆ. ಸೊ ನ್ಯಾಷನಲ್ ಹೆಲ್ತ್ ಅಥಾರಿಟಿಯ ಬಗ್ಗೆ ಇದು ಒಂದು ಬೇಸಿಕ್ ನಾಲೆಜ್ ನಮಗಿರಬೇಕು. ಸೊ ಇದರ ಮುಖ್ಯ ಉದ್ದೇಶ ಆಯುಷ್ಮಾನ್ ಭಾರತ್ ಸ್ಕೀಮನ್ನು ಜಾರಿಗೆ ತರುವಂಥದ್ದು ಆಗಿದ್ದರಲ್ಲಿ ಅದನ್ನು ಹೆಲ್ತ್ ಡೇಟಾ ಮ್ಯಾನೇಜ್ಮೆಂಟ್ ಪಾಲಿಸಿ ತರುವ ಅವಶ್ಯಕತೆ ಏನಿತ್ತು ಅಂತಂದಾಗ ನಾವು ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು ನ್ಯಾಷನಲ್ ಡಿಜಿಟಲ್ ಹೆಲ್ತ್ ಮಿಷನ್ ಅಂದರೆ ಏನು ಅಂತ ಹೇಳಿ. ಅದಕ್ಕೂ ಮುನ್ನ ಈ ಡ್ರಾಫ್ಟ್ ಪಾಲಿಸಿಯ ಮುಖ್ಯ ಉದ್ದೇಶ ಏನು ಅನ್ನೋದನ್ನು ಅರ್ಥೈಸ್ಕೊಳ್ಳೋಣ. ಸೊ ಈ ಡ್ರಾಫ್ಟ್ ಪಾಲಿಸಿಯ ಮುಖ್ಯ ಉದ್ದೇಶ ಈ ಡೇಟಾ ಮ್ಯಾನೇಜ್ಮೆಂಟಿಗೆ, ಅಂದರೆ ಯಾವ್ಯಾವ ಪೇಷಂಟ್ಸು ಅಥವಾ ಯಾರ್ಯಾರು ಕನ್ಸ್ಯೂಮರ್ಸು ಈ ಆಯುಷ್ಮಾನ್ ಭಾರತ್ ಸ್ಕೀಮಿನ ಅಡಿಯಲ್ಲಿ ರಿಜಿಸ್ಟರ್ ಆಗ್ತಾರೋ ನ್ಯಾಷನಲ್ ಡಿಜಿಟಲ್ ಹೆಲ್ತ್ ಮಿಷನಿಗೆ, ಅವರೆಲ್ಲರ ಡೇಟಾ ಏನಿದೆ ಅದನ್ನು ಸೆಕ್ಯೂರ್ ಆಗಿ ಪ್ರೋಸೆಸ್ ಮಾಡೋದು ಮತ್ತು ಆ ಪರ್ಸನಲ್ ಮತ್ತು ಸೆನ್ಸಿಟಿವ್ ಡೇಟಾನ ಯಾವ ರೀತಿ ಮೇಂಟೈನ್ ಹಾಗೂ ಶೇರ್ ಮಾಡಲಾಗುತ್ತದೆ ಅನ್ನುವಂತಹ ಡಿಟೇಲ್ಡ್ ಗೈಡ್ಲೈನ್ಸನ್ನು ಈ ಡ್ರಾಫ್ಟ್ ಪಾಲಿಸಿಯಲ್ಲಿ ಕೊಟ್ಟಿರುವಂಥದ್ದು. ಹಾಗೆ ಈ ಡ್ರಾಫ್ಟ್ ಪಾಲಿಸಿಯಲ್ಲಿ ಹೇಳಲಾಗುತ್ತದೆ ಎಲ್ಲ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸು ಮತ್ತು ಅದಕ್ಕೆ ಸಪೋರ್ಟಿವ್ ಬೇಕಾಗಿರುವಂತಹ ಲಾಸ್ಗಳನ್ನು ಎಲ್ಲ ಈ ಡೇಟಾ ಪ್ರೈವಸಿ ಅಥವಾ ಡೇಟಾ ಮ್ಯಾನೇಜ್ಮೆಂಟ್ಗೆ ಅಳವಡಿಕೆ ಆಗುತ್ತದೆ ಹಾಗೂ ಇದಕ್ಕೆ ಸೂಕ್ತವಾದ ಪ್ರೈವಸಿಯನ್ನು ಮೇಂಟೈನ್ ಮಾಡುವಂತಹದ್ದನ್ನು ಈ ಡೇಟಾ ಪಾಲಿಸಿಯಲ್ಲಿ ಕೊಟ್ಟಿರುವಂಥದ್ದು. ಸೊ ನೆಕ್ಸ್ಟ್ ಈ ನ್ಯಾಷನಲ್ ಡಿಜಿಟಲ್ ಹೆಲ್ತ್ ಮಿಷನ್ ಅಂದರೆ ಏನು ಅಂತ ನೋಡೋಣ. ಸೊ ಈ ನ್ಯಾಷನಲ್ ಡಿಜಿಟಲ್ ಹೆಲ್ತ್ ಮಿಷನನ್ನು 74ನೇ ಇಂಡಿಪೆಂಡೆನ್ಸ್ ಡೇ ಏನು ನಾವು ಸೆಲೆಬ್ರೇಟ್ ಮಾಡಿದ್ವೋ ಆ ದಿನ ಈ ನ್ಯಾಷನಲ್ ಹೆಲ್ತ್ ಡಿಜಿಟಲ್ ಮಿಷನ್ ಅದರ ಜೊತೆಯಲ್ಲಿ ಒಂದು ಹೊಸ ಸೈಬರ್ ಸೆಕ್ಯೂರಿಟಿ ಪಾಲಿಸಿ ಮತ್ತು ಆಪ್ಟಿಕಲ್ ಫೈಬರ್ ಕನೆಕ್ಟಿವಿಟಿನ 6 ಲಕ್ಷ ಗ್ರಾಮೀಣ ಪ್ರದೇಶಗಳಿಗೆ ಕೊಡುವಂತಹ ಅನೌನ್ಸ್ಮೆಂಟನ್ನು ಪ್ರಧಾನಮಂತ್ರಿಗಳು ಮಾಡಿರುವಂಥದ್ದು. ಸೊ ಈ ನ್ಯಾಷನಲ್ ಡಿಜಿಟಲ್ ಹೆಲ್ತ್ ಮಿಷನನ್ನು ಮುಖ್ಯ ಉದ್ದೇಶ ಡಿಜಿಟಲ್ ಹೆಲ್ತ್ ಎಕೋಸಿಸ್ಟಮನ್ನು, ಒಂದು ಡಿಜಿಟಲ್ ಮೂಲಕ ಒಂದು ಆರೋಗ್ಯ ಎಕೋಸಿಸ್ಟಮನ್ನು, ಸ್ಪೇಸನ್ನು, ಎನ್ವೈರ್ಮೆಂಟನ್ನು ಕ್ರಿಯೇಟ್ ಮಾಡುವಂಥದ್ದು ಇದರ ಮುಖ್ಯ ಕಾರ್ಯವೈಖರಿ ಆಗಿರುವಂಥದ್ದು. ಇದರಲ್ಲಿರುವಂತಹ ಅತಿ ಮುಖ್ಯವಾದ 4 ಫೀಚರ್ಸ್ ಏನು ಅಂದರೆ, ಮೊದಲನೇದಾಗಿ ಆರೋಗ್ಯ ಐಡಿಯನ್ನು ಕೊಡಲಾಗುವುದು ಪ್ರತಿಯೊಬ್ಬರಿಗೂ ಹಾಗೂ ಪ್ರತಿಯೊಬ್ಬರ ಹೆಲ್ತ್ ಆರೋಗ್ಯ ರೆಕಾರ್ಡ್ಸ್ಗಳನ್ನು ಮೇಂಟೈನ್ ಮಾಡುವುದು. ಮೂರನೇದು ಡಾಕ್ಟರ್ ಅಂತ ಹೇಳಿ, ಸೊ ಡಿಜಿಟಲ್ ಆಗಿ ಡಾಕ್ಟರ್ನ ಹೇಗೆ ಕನ್ಸಲ್ಟ್ ಮಾಡುವಂಥದ್ದು ಮತ್ತು ಹೆಲ್ತ್ ಫೆಸಿಲಿಟಿ ರಿಜಿಸ್ಟರನ್ನು, ಆರೋಗ್ಯ ಕ್ಷೇತ್ರದಲ್ಲಿ ಇರುವಂತಹ ಎಲ್ಲ ಸೌಕರ್ಯಗಳ ರಿಜಿಸ್ಟ್ರಿಯನ್ನು ಮೇಂಟೈನ್ ಮಾಡುವಂಥದ್ದು. ಸೊ ಈ 4 ಅತಿ ಮುಖ್ಯವಾದ ಫೀಚರ್ಸ್. ಸೊ ನಮಗೆ UPSC ಹಾಗೂ KS ಮೇನ್ಸ್ನಲ್ಲೂ ಸಹ ಏನಾದರೂ ನ್ಯಾಷನಲ್ ಡಿಜಿಟಲ್ ಹೆಲ್ತ್ ಮಿಷನ್ ಬಗ್ಗೆ ಬಂದರೆ ಈ 2 ಪಾಯಿಂಟ್ಸ್ ಅತಿ ಮುಖ್ಯವಾಗಿರುವಂಥದ್ದು. ಹಾಗೆ ಇದರ ಸಕ್ಸಸ್ಸಿನ ನಂತರ ಆನ್ಲೈನ್ ಫಾರ್ಮಸಿ ಅಂದರೆ ಆನ್ಲೈನ್ ಮೆಡಿಕಲ್ ಶಾಪಲ್ಲಿ ಸಿಗುವಂತಹ ಮೆಡಿಸಿನ್ಸ್ ಮತ್ತು ಟೆಲಿಮೆಡಿಸಿನ್ ಸರ್ವಿಸಸನ್ನು ಇನ್ಕ್ಲೂಡ್ ಮಾಡುವಂತಹ ಮುಖ್ಯ ಉದ್ದೇಶವಾಗಿರುವಂಥದ್ದು. ಸೊ ನಾವು ನೋಡಿದ ಹಾಗೆ ಈ ನ್ಯಾಷನಲ್ ಡಿಜಿಟಲ್ ಹೆಲ್ತ್ ಮಿಷನನ್ನು ಇಂಪ್ಲಿಮೆಂಟೇಷನನ್ನು ಮುಖ್ಯ ಬಾಡಿ ಆಗಿರುವಂಥದ್ದು ನ್ಯಾಷನಲ್ ಹೆಲ್ತ್ ಅಥಾರಿಟಿ. ಈ ನ್ಯಾಷನಲ್ ಹೆಲ್ತ್ ಅಥಾರಿಟಿ ತಂದಿರುವಂತಹ ಡ್ರಾಫ್ಟ್ ಪಾಲಿಸಿಯನ್ನು ಈ ಆರ್ಟಿಕಲಲ್ಲಿ ನಾವು ನೋಡ್ತಾ ಇರುವಂಥದ್ದು. ಸೊ ಆ ಡ್ರಾಫ್ಟ್ ಪಾಲಿಸಿಯ ಮುಖ್ಯ ಕಾರಣಗಳು ಅಥವಾ ಮುಖ್ಯ ಉದ್ದೇಶಗಳನ್ನು ಸಹ ನಾನು ಹೇಳಿದೆ. ಡೇಟಾ ಸೆಕ್ಯೂರಿಟಿ ಬಗ್ಗೆ ಹೆಚ್ಚಿನ ಮಾತ್ರದಲ್ಲಿ ನಾವು ಮಾತಾಡ್ತಾ ಇದ್ದೀವಿ. ಸೊ ಒಟ್ಟಾರೆ ನ್ಯಾಷನಲ್ ಡಿಜಿಟಲ್ ಹೆಲ್ತ್ ಮಿಷನನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೋಸ್ಕರ ತಂದಂತಹ ಈ ಡ್ರಾಫ್ಟ್ ಪಾಲಿಸಿಯ ಮುಖ್ಯ ಪಾಯಿಂಟ್ಸ್ ಏನು? ಯಾಕಂದರೆ ಈಗಿನ ಆನ್ಲೈನ್ ಇಂಟರ್ನೆಟ್ ಸಮಾಜದಲ್ಲಿ ಅಥವಾ ವರ್ಲ್ಡ್ ನಡೀತಿರುವಂತಹ ದಿಕ್ಕಿನಲ್ಲಿ ಡೇಟಾ ಪ್ರೈವಸಿ ಅಥವಾ ಡೇಟಾ ಈಸ್ ವೆರಿ ಇಂಪಾರ್ಟೆಂಟ್. ಸೊ ತುಂಬ ಮುಖ್ಯವಾಗಿರುವಂಥದ್ದು. ಸೊ ಆ ಡೇಟಾನ ಯಾವ ರೀತಿ ಮೇಂಟೈನ್ ಮಾಡ್ತೀವಿ ಅನ್ನುವಂಥದ್ದನ್ನು ಜನರಿಗೆ ಆ ನಂಬಿಕೆ ಬರೆಸದೇ ಇದ್ದಾಗ ಅಥವಾ ಆ ನಂಬಿಕೆ ಅವರಲ್ಲಿ ಬರದೇ ಇದ್ದಾಗ ಈ ನ್ಯಾಷನಲ್ ಡಿಜಿಟಲ್ ಹೆಲ್ತ್ ಮಿಷನ್ ಸಕ್ಸಸ್ ಆಗುವಂತಹ ಪ್ರಶ್ನೆಗಳು ತುಂಬ ಎದ್ದೇಳ್ತವೆ. ಸೊ ಅದಕ್ಕೋಸ್ಕರ ಈ ಡ್ರಾಫ್ಟ್ ಪಾಲಿಸಿಯನ್ನು ಜಾರಿಗೆ ತಂದಿರುವಂಥದ್ದು. ನೀವು ಏನಾದರೂ ಇದ್ರ ಬಗ್ಗೆ ಕಮೆಂಟ್ಸ್ ಕೊಡಬೇಕು ಅಂತ ಅನಿಸಿದ್ದಲ್ಲಿ ನೀವು ಸಹ ನ್ಯಾಷನಲ್ ಹೆಲ್ತ್ ಅಥಾರಿಟಿಯ ವೆಬ್ಸೈಟಿಗೆ ಹೋಗಿಬಿಟ್ಟು ಅಲ್ಲಿ ನೀವು ಇದ್ರ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಬರೆಯಬಹುದು. ಮುಂದಿನ ಆರ್ಟಿಕಲ್, ಪ್ಯಾನಲ್ ಟು ರಿವ್ಯೂ ದ ಚಾರ್ಟರ್ ಆಫ್ DRDO ಲ್ಯಾಬ್ಸ್. ಸೊ ಇಲ್ಲಿ ನಾವು ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನನ್ನು ಚಾರ್ಟರ್ನಲ್ಲಿ ಮಾಡಬೇಕಾದಂತಹ ಬದಲಾವಣೆಗಳಿಗೋಸ್ಕರ ಅಥವಾ ಯಾವ ರೀತಿಯ ಬದಲಾವಣೆಗಳು ಮಾಡಬೇಕು ಅಂಥೇಳಿ G. ಸತೀಶ್ ರೆಡ್ಡಿ ಇವರು ಸೆಕ್ರೆಟರಿ ಡಿಪಾರ್ಟ್ಮೆಂಟ್ ಆಫ್ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಹಾಗೂ ಚೇರ್ಮನ್ DRDO ಆಗಿರುವಂಥವ್ರು. ಸೊ ಇವರ ನೇತೃತ್ವದಲ್ಲಿ ಈ ಕಮಿಟಿಯನ್ನು ರಚನೆ ಮಾಡಿರುವಂಥದ್ದು. ಸೊ ಇದರ ಮುಖ್ಯ ಉದ್ದೇಶ ಮೊದಲನೇದಾಗಿ ಚಾರ್ಟರ್ ಅಂತಂದರೆ ಪ್ರತಿಯೊಂದು ಆರ್ಗನೈಸೇಷನಿಗೂ ತನ್ನ ಮೂಲ ಉದ್ದೇಶಗಳು ಡಿಫೈನ್ ಮಾಡುವಂತಹ ಒಂದು ಡಾಕ್ಯುಮೆಂಟ್. ಸೊ ಈ ಚಾರ್ಟರ್ನಲ್ಲಿ
ಸಮಯಕ್ಕೆ ಅನುಗುಣವಾಗಿ, ಯಾಕಂದರೆ ಕಾಲಕ್ಕೆ ಅಥವಾ ಈಗಿನ ಪ್ರೆಸೆಂಟ್ ಜನ್ರೇಷನಲ್ಲಿ ಹೆಚ್ಚಿನ ಮಾತ್ರದಲ್ಲಿ ಟೆಕ್ನಾಲಜಿಗಳು ತುಂಬ ವೇಗವಾಗಿ ಬದಲಾಗ್ತಾ ಇರುವಂಥದ್ದು. ಸೊ ಆ ವೇಗವನ್ನು ನಾವು ಭಾರತದವರು ಕ್ಯಾಚಪ್ ಮಾಡಬೇಕು ಅಂತಂದರೆ ನಮ್ಮ ಹಳೆಯ ಚಾರ್ಟರನ್ನು ಬದಲಾಯಿಸಿ ಅಥವಾ ಹಳೆಯ ಪ್ರಿನ್ಸಿಪಲ್ಸನ್ನು ಬದಲಾಯಿಸಿ ಒಂದು ಹೊಸ ಮಾರ್ಗಸೂಚಿಯನ್ನು ಡೆವಲಪ್ ಮಾಡುವ ಅವಶ್ಯಕತೆ ಇದೆ ಅಂತ ಹೇಳಿ, ಆ ಮಾರ್ಗಸೂಚಿಯ ಮುಖ್ಯ ಉದ್ದೇಶ ನಮಗೆಲ್ಲ ಗೊತ್ತಿದೆ. ಭಾರತ ಸೆಲ್ಫ್ ರಿಲಯನ್ಸ್ಗಳಿಗೆ ತುಂಬ ಒತ್ತು ಕೊಡ್ತಾ ಇರೋದ್ರಿಂದ DRDO ಕ್ಷೇತ್ರದಲ್ಲೂ ಸಹ ಫ್ಯೂಚರಿಸ್ಟಿಕ್ ಟೆಕ್ನಾಲಜಿಯ ಮೇಲೆ ಹೆಚ್ಚಿನ ಒತ್ತಾಯ ಅಥವಾ ಹೆಚ್ಚಿನ ಇಂಪಾರ್ಟೆನ್ಸನ್ನು ಕೊಡುವ ಅವಶ್ಯಕತೆ ಇದೆ ಅಂತ ಹೇಳಿ ಈ ಕಮಿಟಿಯನ್ನು ರಚನೆ ಮಾಡಿರುವಂಥದ್ದು. ಸೊ ಈ ಕಮಿಟಿಯ ಮುಖ್ಯ ಪಾಯಿಂಟ್ಸ್ ಏನೇನು ರೆಫರೆನ್ಸಿಗೆ ತಗೊಂಡಿದ್ದಾರೆ ಅಂತಂದರೆ, ಮೊದಲನೇದಾಗಿ ಈಗ ಇರುವಂತಹ ಚಾರ್ಟರನ್ನು ಓದ್ಬಿಟ್ಟು ಯಾವ ರೀತಿಯ ಬದಲಾವಣೆಗಳು ಮಾಡಿ ಹೊಸದಾಗಿ ರೀಡಿಫೈನ್ ಮಾಡುವಂತಹ ಅವಶ್ಯಕತೆ ಏನಿದೆ ಅಂತ ಹೇಳಿ ನೋಡಬೇಕಾಗಿರುವಂಥದ್ದು. ರೀಡಿಫೈನಿನಲ್ಲಿ ಮುಖ್ಯ ಉದ್ದೇಶ ಹಾಗೂ ಮುಖ್ಯ ಪಾಯಿಂಟ್ ಏನು ಅಂತಂದರೆ, ಈಗ DRDO ಲ್ಯಾಬ್ಸ್ ಇರ್ತವೆ ಎಷ್ಟೊಂದು. ಸೊ ಎಲ್ಲರೂ ಎಷ್ಟೋ ಸರಿ ಮಾಡುವಂತಹ ಕೆಲಸಗಳಲ್ಲಿ ಓವರ್ಲ್ಯಾಪ್ ಆಗುವಂತಹ ಸಂದರ್ಭಗಳನ್ನು ನೋಡ್ತೀವಿ. ಸೊ ಆ ರೀತಿಯ ಓವರ್ಲ್ಯಾಪ್ ಆಗದೆ ಇರುವಂತಹ ಆಗಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲೂ ಸಹ ಈ ಕಮಿಟಿ ಅದನ್ನು ಆಲೋಚಿಸಬೇಕಾಗಿರುತ್ತದೆ. ಸೊ ಅದಕ್ಕೆ ಮಿನಿಮೈಸ್ ಓವರ್ಲ್ಯಾಪ್ ಅಂತ ಕರಿತೀವಿ. ಹಾಗೂ ಈ ಕಮಿಟಿ 45 ದಿನಗಳಲ್ಲಿ ತನ್ನ ರಿಪೋರ್ಟನ್ನು ಸಬ್ಮಿಟ್ ಮಾಡುತ್ತದೆ. ಸೊ ಆ 45 ದಿನಗಳಲ್ಲಿ ಯಾವಾಗ ರಿಪೋರ್ಟ್ ಪಬ್ಲಿಕ್ ಡೊಮೇನಿಗೆ ಬರುತ್ತದೆಯೋ ಅದನ್ನು ಸಹ ನಾವು ನೋಟ್ ಡೌನ್ ಪಾಯಿಂಟ್ಸ್ನ ರೆಫರೆನ್ಸಿಗೆ ಇಟ್ಕೊಂಡಾಗ UPSC ಹಾಗೂ KS ಅಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ರಿಲೇಟೆಡ್ ಡಿಫೆನ್ಸ್ ಕ್ಷೇತ್ರದಲ್ಲಿ ಸೆಲ್ಫ್ ರಿಲಯನ್ಸ್ಗೋಸ್ಕರ ಭಾರತ ಮಾಡ್ತಾ ಇರುವಂತಹ ಪ್ರಯತ್ನಗಳಲ್ಲಿ ಈ ಪಾಯಿಂಟ್ಸನ್ನು ನಾವು ಬರೆದಾಗ ನಮ್ಮ ಆನ್ಸರ್ ತುಂಬ ಇನೋವೇಟಿವ್ ಆಗಿರುತ್ತದೆ ಅಂತ ನಾವು ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಹಾಗೆ ಸಂಕ್ಷಿಪ್ತವಾಗಿ ನಾವು DRDO ಬಗ್ಗೆನೂ ಒಂದಿಷ್ಟು ಅರ್ಥೈಸ್ಕೊಳ್ಳೋಣ. ಸೊ UPSC ಪ್ರಿಲಿಮ್ಸಲ್ಲಿ ನಮಗೆ ಇದರ ರಿಲೇಟೆಡ್ ಪ್ರಶ್ನೆಗಳು ಬರುವಂಥ ಸಾಧ್ಯತೆಗಳು ಹೆಚ್ಚಿರ್ತವೆ. ಸೊ DRDO ಜಾರಿಗೆ ಬಂದಿದ್ದು 1958ರಲ್ಲಿ. ಈ ಆರ್ಗನೈಸೇಷನ್ ಬೆಳಕಿಗೆ ಬಂದಿದ್ದು ಅಥವಾ ಸ್ಥಾಪಿಸಿದ್ದು 2 ಆರ್ಗನೈಸೇಷನ್ಗಳ ಮರ್ಜರಿಂದಾಗಿ. ಆ 2 ಆರ್ಗನೈಸೇಷನ್ಗಳು ಯಾವುವು ಅಂತಂದರೆ, ಟೆಕ್ನಿಕಲ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್, ಇದು ಇಂಡಿಯನ್ ಆರ್ಮಿ ಕೆಳಗೆ ಇದ್ದಂತಹ ಒಂದು ಬಾಡಿ, ಹಾಗೂ ಡೈರೆಕ್ಟರೇಟ್ ಆಫ್ ಟೆಕ್ನಿಕಲ್ ಡೆವಲಪ್ಮೆಂಟ್ ಆ್ಯಂಡ್ ಪ್ರೊಡಕ್ಷನ್, DTDP ಅಂತ ಕರಿತೀವಿ. ಸೊ ಇದು ಡಿಫೆನ್ಸ್ ಸೈನ್ಸ್ ಆರ್ಗನೈಸೇಷನ್ ಕೆಳಗಡೆ ಕೆಲಸ ಮಾಡ್ತಿತ್ತು. ಸೊ ಇವೆರಡೂ ಮರ್ಜ್ ಆಗಿಬಿಟ್ಟು ಬೆಳಕಿಗೆ ಬಂದಿದ್ದೇ DRDO. ಸೊ ಮೊದಲಿಗೆ DRDO ಅತಿ ಸಣ್ಣ ಆರ್ಗನೈಸೇಷನ್ ಆಗಿತ್ತು. ಆವಾಗ ಬರೀ 10 ಲ್ಯಾಬೊರೇಟರೀಸ್ಗಳು ಇದ್ವು. ಅವಧಿಯೊಂದಿಗೆ ಅಥವಾ ಕಾಲದ ಬೆಳವಣಿಗೆಯೊಂದಿಗೆ ಇವತ್ತು DRDO ಸುಮಾರು 50 ಲ್ಯಾಬೊರೇಟರೀಸ್ಗಳನ್ನು ದೇಶಾದ್ಯಂತ ಹೊಂದಿರುವಂಥದ್ದು. ಇದರ ಕಾರ್ಯವೈಖರಿ ಏರೋನಾಟಿಕ್ಸಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಯುದ್ಧದ ವೆಹಿಕಲ್ಸ್ಗಳನ್ನು, ಇಂಜಿನಿಯರಿಂಗ್ ಸಿಸ್ಟಮ್ಸ್ಗಳನ್ನು, ಇನ್ಸ್ಟ್ರುಮೆಂಟೇಷನ್ ಮಿಸೈಲ್ಸ್ಗಳನ್ನು, ಕಂಪ್ಯೂಟಿಂಗ್ ಆ್ಯಂಡ್ ಸಿಮ್ಯುಲೇಷನ್ಸ್, ಸೊ ಈ ರೀತಿಯ ಬೇರೆ ಬೇರೆ ಡಿಫೆನ್ಸ್ ರಿಲೇಟೆಡ್ ಕ್ಷೇತ್ರದಲ್ಲಿ ನಿರ್ವಹಿಸ್ತಿರುವಂಥದ್ದು DRDO. ಸೊ ಈ DRDO ಒಂದು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ವಿಂಗ್, ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಕೆಳಗಡೆ ಇದು ಕೆಲಸ ಮಾಡುತ್ತದೆ. ಇದರ ಮುಖ್ಯ ಉದ್ದೇಶ ಡಿಫೆನ್ಸ್ ಟೆಕ್ನಾಲಜಿಯಲ್ಲಿ ಕಟಿಂಗ್ ಎಜ್ ಟೆಕ್ನಾಲಜಿನ ಡೆವಲಪ್ ಮಾಡುವಂಥದ್ದು ಮತ್ತು ಭಾರತವನ್ನು ಸೆಲ್ಫ್ ರಿಲಯನ್ಸ್ ಕೆಳಗಡೆ ಡಿಫೆನ್ಸ್ ಕ್ರಿಟಿಕಲ್ ಡಿಫೆನ್ಸ್ ಟೆಕ್ನಾಲಜೀಸ್ಗಳಲ್ಲಿ ಹೆಚ್ಚಿನ ಮಾತ್ರದಲ್ಲಿ ಸೆಲ್ಫ್ ರಿಲಯನ್ಸ್ ಕಡೆಗೆ ಒಯ್ಯುವಂಥದ್ದು ಇದರ ಮುಖ್ಯ ಉದ್ದೇಶವಾಗಿರುವಂಥದ್ದು. ಇದರ ಸಕ್ಸಸ್ ನೋಡಿದಾಗ ಅಗ್ನಿ ಆಗಿರ್ಬೋದು, ಪೃಥ್ವಿ ಸೀರೀಸ್ ಮಿಸೈಲ್ಸ್ ಆಗಿರ್ಬೋದು, ಲೈಟ್ ಏರ್ಕ್ರಾಫ್ಟ್ LCA ತೇಜಸ್ ಆಗಿರ್ಬೋದು, ಮಲ್ಟಿ ಬ್ಯಾರಲ್ ರಾಕೆಟ್ ಲಾಂಚರ್ ಪಿನಾಕ ಆಗಿರ್ಬೋದು, ಏರ್ ಡಿಫೆನ್ಸ್ ಸಿಸ್ಟಮ್ ಆಕಾಶ್ ಆಗಿರ್ಬೋದು. ಸೊ ಆಕಾಶ್ ಅನ್ನುವಂಥದ್ದು ಒಂದು ಸರ್ಫೇಸ್ ಟು ಏರ್ ಮಿಸೈಲ್. ಸೊ ನಾವು ಇದ್ರ ಬಗ್ಗೆ ಪ್ರಶ್ನೆ ಬಂದಿತ್ತು KS ಅಲ್ಲಿ, ಯಾವುದು ಏರ್ ಟು ಏರ್ ಮಿಸೈಲ್ ಅಂತ ಹೇಳಿ ಅಸ್ತ್ರ ಅದಕ್ಕೆ ಉತ್ತರ. ಸೊ ಅದರಲ್ಲಿ ಆಕಾಶ ಒಂದು ಆಪ್ಷನ್ ಆಗಿತ್ತು. ಸೊ ಈ ರೀತಿಯ ಕಟಿಂಗ್ ಎಜ್ ಟೆಕ್ನಾಲಜೀಸ್ಗಳನ್ನು DRDO ಡೆವಲಪ್ ಮಾಡಿರುವಂಥದ್ದು. ಸೊ ಇದು ಒಂದು ಬೇಸಿಕ್ ಬ್ಯಾಕ್ಗ್ರೌಂಡ್ ಇದ್ದಾಗ ನಮಗೆ ಇಂಟ್ರೊಡಕ್ಷನಲ್ಲಿ ತುಂಬ ಉಪಕಾರಿಯಾಗುತ್ತದೆ. ಸೊ 1958ರಲ್ಲಿ DRDO ಸ್ಥಾಪನೆಯಾಗಿದ್ದು. ಈ ಆರ್ಟಿಕಲ್ನಲ್ಲಿ ನಾವು ಭಾರತದ ಆರ್ಥಿಕ ವ್ಯವಸ್ಥೆಯನ್ನು ಅರ್ಥೈಸ್ಕೊಳ್ಳಲಿದ್ದೇವೆ. ಸೊ ಇಂಡಿಯಾ ರಿಸ್ಕ್ ಸ್ಟ್ಯಾಗ್ನೇಷನ್ ಇಫ್ GDP ಡಸ್ ನಾಟ್ ಗ್ರೋ ಓವರ್ 8% ಆ್ಯನ್ಯುವಲಿ. ಸೊ ಭಾರತದ GDP ಏನಾದರೂ ಪ್ರತಿ ವರ್ಷ 8% ರೇಟಿನಲ್ಲಿ ಬೆಳೆದೇ ಇದ್ದಲ್ಲಿ ಭಾರತದ ಆರ್ಥಿಕ ವ್ಯವಸ್ಥೆ ಸ್ಟ್ಯಾಗ್ನೇಟ್ ಆಗಲಿದೆ. ಸ್ಟ್ಯಾಗ್ನೇಟ್ ಅಂತಂದರೆ ಅಲ್ಲಿಗೆ ನಿಂತು ಬಿಡೋದು, ಹೆಚ್ಚಿಗೆ ಆಗೋದಿಲ್ಲ, ಕಡಿಮೆ ಆಗೋದಿಲ್ಲ. ಸೊ ಸ್ಟ್ಯಾಗ್ನೇಷನ್ ಕಡೆಗೆ ಭಾರತ ಹೋಗ್ತಾ ಇದೆ ಅನ್ನುವಂತಹ ರಿಪೋರ್ಟನ್ನು ಮೆಕೆನ್ಸಿ ಗ್ಲೋಬಲ್ ಇನ್ಸ್ಟಿಟ್ಯೂಟ್ ಜಾರಿಗೆ ತಂದಿರುವಂತಹ ನಿಟ್ಟಿನಲ್ಲಿ ಇದನ್ನು ಮಾತಾಡ್ತಾ ಇದ್ದೀವಿ. ಸೊ ಮೆಕೆನ್ಸಿ ಗ್ಲೋಬಲ್ ಇನ್ಸ್ಟಿಟ್ಯೂಟ್ ಅಂದರೆ ಏನು ಹಾಗೂ ಯಾವ ರೀತಿಯ ಅನಾಲಿಸಿಸನ್ನು ಇದು ಕೊಡುತ್ತದೆ ಅನ್ನುವಂಥದ್ದನ್ನು ನಾವು ಅಡಿಷ್ನಲ್ ಸೆಕ್ಷನಲ್ಲಿ ನೋಡೋಣ. ಮೊದಲಿಗೆ ಏನು ಪಾಯಿಂಟ್ಸ್ಗಳನ್ನು ಮೆಕೆನ್ಸಿ ಇನ್ಸ್ಟಿಟ್ಯೂಟ್ ಹೇಳ್ತಾ ಇದೆ ಅನ್ನುವಂಥದ್ದನ್ನು ಅರ್ಥೈಸ್ಕೊಳ್ಳೋಣ. ಸೊ ಭಾರತ ಏನಾದರೂ ಮುಂದಿನ 12ರಿಂದ 18 ತಿಂಗಳಲ್ಲಿ ಕೆಲಸ ಅಂದರೆ ಪ್ರೊಡಕ್ಟಿವಿಟಿ ಮತ್ತು ಉದ್ಯೋಗ ಅವಕಾಶಗಳನ್ನು ಹೆಚ್ಚಿಸದಿದ್ದಲ್ಲಿ ಭಾರತ ತುಂಬ ಆರ್ಥಿಕವಾಗಿ ಹೊಡೆತ ತಿನ್ನಲಿದೆ ಅನ್ನುವಂತಹ ನೇರವಾದ ಪಾಯಿಂಟನ್ನು ಮೆಕೆನ್ಸಿ ಗ್ಲೋಬಲ್ ಇನ್ಸ್ಟಿಟ್ಯೂಟ್ ಹೇಳಿರುವಂತಹ ನಿಟ್ಟಿನಲ್ಲಿ ಈ ಆರ್ಟಿಕಲ್ ನೋಡ್ತಾ ಇದ್ದೀವಿ. ಸೊ ಅರ್ಬನೈಸೇಷನ್ ಹಾಗೂ ನಾನ್ ಫಾರ್ಮ್ ಸೆಕ್ಟರಿಂದ ನೆಕ್ಸ್ಟ್ 2030 ಸುಮಾರು 90 ಮಿಲಿಯನ್ ಹೊಸ ಉದ್ಯೋಗ ಅವಕಾಶದಾರರು ಅಥವಾ ಉದ್ಯೋಗಕ್ಕೆ ಬಯಸಿ
ಮಾರ್ಕೆಟಿಗೆ ಬರುವಂತಹವರು ಇದ್ದಾರೆ. ಅಂದರೆ ಭಾರತ 2013ರಿಂದ 2018ರವರೆಗೆ ಸುಮಾರು ಪ್ರತಿ ವರ್ಷ 4 ಮಿಲಿಯನ್ ಜಾಬ್ಸ್ಗಳನ್ನು ಡೆವಲಪ್ ಮಾಡಿದೆ. ಆ 4 ಮಿಲಿಯನ್ನಿಂದ ಏರಿಸ್ಬಿಟ್ಟು ಭಾರತ ಅಟ್ಲೀಸ್ಟ್ 12 ಮಿಲಿಯನ್ ಜಾಬ್ಗಳನ್ನು ಪ್ರತಿ ವರ್ಷ ಕ್ರಿಯೇಟ್ ಮಾಡುವ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಈ ರಿಪೋರ್ಟಲ್ಲಿ ಹೇಳ್ತಾ ಇರುವಂಥದ್ದು. ಹಾಗೆ ಭಾರತ ಸರ್ಕಾರ ಮ್ಯಾನುಫ್ಯಾಕ್ಚರಿಂಗ್, ರಿಯಲ್ ಎಸ್ಟೇಟ್, ಕೃಷಿ ಹಾಗೂ ಹೆಲ್ತ್ ಕೇರ್, ರಿಟೇಲ್ ಸೆಕ್ಟರ್ ಮತ್ತು ಈ ರೀತಿಯ ಬೇರೆ ಬೇರೆ ಪವರ್ ಡಿಸ್ಟ್ರಿಬ್ಯೂಷನ್, ರೆಡ್ಯೂಸ್ ಟ್ಯಾರಿಫ್ಸ್ ಫಾರ್ ಕನ್ಸ್ಯೂಮರ್ಸ್, ಈ ಥರ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಭಾರತ ಸರ್ಕಾರ ಒತ್ತಾಯಕವಾಗಿ ಅಥವಾ ಒತ್ತಡವನ್ನು ಹಾಕುವ ಅವಶ್ಯಕತೆ ಇದೆ. ಫೈನಾನ್ಷಿಯಲ್ ಮೆಷರ್ಸನ್ನು ಕೊಟ್ಬಿಟ್ಟು. ಸೊ ಅದರಿಂದಾಗಿ ಮಾತ್ರ ಭಾರತ ತನ್ನ GDPಯನ್ನು 8% ಏರಿಸಲು ಸಾಧ್ಯವಿದೆ. ಸೊ ನಮಗೆ ಈಗ ಇರುವಂತಹ ಅನಾಲಿಸಿಸನ್ನು ನೋಡಿದಾಗ ಭಾರತದ GDP ಸುಮಾರು 5%ಕ್ಕಿಂತ ಕಡಿಮೆಗೆ ಕಾಂಟ್ರಾಸ್ಟ್ ಆಗುವುದು ಅಂತ ಹೇಳಿ ಅನಾಲಿಸಿಸ್ಟ್ ಹೇಳ್ತಾ ಇರುವಂಥದ್ದು. ಸೊ ಫೈನಾನ್ಷಿಯಲಿ 21ರಷ್ಟೊತ್ತಿಗೆ. ಆದರೆ 8ರಿಂದ 8.5% ಪರ್ ಆ್ಯನಮ್ ಪ್ರತಿ ವರ್ಷ GDP ರೇಟ್ ಇನ್ಕ್ರೀಸ್ ಆಗದೇ ಇದ್ದಲ್ಲಿ ಭಾರತ ತುಂಬ ಕಷ್ಟಕ್ಕೆ ಸಿಲುಕಲಿದೆ ಅನ್ನುವಂತಹ ರಿಪೋರ್ಟನ್ನು ಇಲ್ಲಿ ಕೊಟ್ಟಿರುವಂಥದ್ದು. ಸೊ ಈ ಆರ್ಟಿಕಲಲ್ಲಿ ನಮಗೆ UPSC ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು COVID-19 ಸಂದರ್ಭದಿಂದ ಅಥವಾ ಸಿಚುವೇಷನಿಂದ ಭಾರತ ಯಾವ ರೀತಿಯ ಆರ್ಥಿಕ ಬಿಕ್ಕಟ್ಟಿಗೆ ಸಿಕ್ಕಾಕೊಂಡಿದೆ, ಅದಕ್ಕೆ ಇರುವಂತಹ ಸೊಲ್ಯೂಷನ್ಸ್ ಏನೇನು ಅಂತ ಕೇಳಿದಾಗ ಈ ರೀತಿಯ ಮೆಕೆನ್ಸಿ ಗ್ಲೋಬಲ್ ಇನ್ಸ್ಟಿಟ್ಯೂಟನ್ನು ರಿಪೋರ್ಟನ್ನು ಆಧರಿಸಿ ನಮ್ಮ ಉತ್ತರವನ್ನು ಬರೆದಾಗ ಅದಕ್ಕೆ ಒಂದು ಇಂಪಾರ್ಟೆನ್ಸ್ ಹಾಗೂ ಅದಕ್ಕೆ ಒಂದು ಕಟಿಂಗ್ ಎಡ್ಜ್ ಮಾರ್ಕ್ಸ್ ಸಿಗುವ ಸಾಧ್ಯತೆಗಳು ಇರ್ತವೆ ಅಂತ ಹೇಳಿ ಇಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಸೊ ಏನಿದು ಮೆಕೆನ್ಸಿ ಗ್ಲೋಬಲ್ ಇನ್ಸ್ಟಿಟ್ಯೂಟ್ ಅಂತಂದರೆ, ಮೆಕೆನ್ಸಿ ಗ್ಲೋಬಲ್ ಇನ್ಸ್ಟಿಟ್ಯೂಟ್ ಇದರ ಮುಖ್ಯ ಮಿಷನ್ಸ್ ಅಥವಾ ಇದರ ಮುಖ್ಯ ಉದ್ದೇಶ ಏನು ಅಂತ ನೋಡಿದಾಗ ಕಮರ್ಷಿಯಲ್, ಪಬ್ಲಿಕ್ ಹಾಗೂ ಸೋಷಲ್ ಸೆಕ್ಟರಲ್ಲಿ, ಕಮರ್ಷಿಯಲ್, ಪಬ್ಲಿಕ್ ಹಾಗೂ ಸಾಮಾಜಿಕ ಕ್ಷೇತ್ರಗಳಲ್ಲಿ ಬೇಕಾದಂತಹ ಅಂಡರ್ಸ್ಟ್ಯಾಂಡಿಂಗ್ ಮತ್ತು ಯಾವ ರೀತಿ ಪ್ರಪಂಚ ಪರ್ಯಟನೆ ಅಥವಾ ಗ್ಲೋಬಲ್ ಎಕಾನಮಿನ ಎವಲ್ಯೂಷನ್ ಮಾಡುವಂತಹ ಫ್ಯಾಕ್ಟ್ಸ್ಗಳನ್ನು ಕಾಂಟ್ರಿಬ್ಯೂಟ್ ಮಾಡುವಂಥ ಡಿಸಿಷನ್ ಮೇಕಿಂಗಲ್ಲಿ, ಕ್ರಿಟಿಕಲ್ ಮ್ಯಾನೇಜ್ಮೆಂಟ್ ಮತ್ತು ಪಾಲಿಸಿ ಇಶ್ಯೂಸಲ್ಲಿ ಸಹಕಾರಿಯಾಗಲಿದೆ ಈ ಮೆಕೆನ್ಸಿ ಗ್ಲೋಬಲ್ ಇನ್ಸ್ಟಿಟ್ಯೂಟ್. ಸೊ ಇದು ಒಂದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್, ಪ್ರೈವೇಟ್ ಫರ್ಮ್ ಇದು ಯಾವುದೇ ಒಂದು ಗೌರ್ಮೆಂಟಿಂದಲ್ಲ. ಸೊ ಇದೊಂದು ಪ್ರೈವೇಟ್ ಫರ್ಮು. ಸೊ ಈ ರೀತಿಯ ಪಾಲಿಸಿ ಮೆಷರ್ಸ್ ಯಾವಾಗ ಕಮರ್ಷಿಯಲ್ ಆಗಿ, ಪಬ್ಲಿಕ್ ಹಾಗೂ ಸೋಷಲ್ ಸೆಕ್ಟರ್ಸಲ್ಲಿ ಬೇಕಾದಂತಹ ಆರ್ಥಿಕ ಪಾಲಿಸೀಸ್ ಮಾಡಬೇಕಾದ್ರೆ ಅಥವಾ ಆರ್ಥಿಕ ಅನಾಲಿಸಿಸನ್ನು ಕೊಡುವಂತಹ ಕೆಲಸ ಈ ಮೆಕೆನ್ಸಿ ಗ್ಲೋಬಲ್ ಇನ್ಸ್ಟಿಟ್ಯೂಟ್ ಮಾಡುತ್ತದೆ. ಮುಂದಿನ ಆರ್ಟಿಕಲ್ ಕರ್ನಾಟಕದಲ್ಲಿ ಮಾಡಿದಂತಹ ಒಂದು ಹೊಸ ಬೆಳವಣಿಗೆಯನ್ನು ಡಿಸ್ಕಸ್ ಮಾಡಲಿದ್ದೇವೆ. ಸೊ ಈ ಆರ್ಟಿಕಲ್ನ ಹೆಸರು ಮೊದಲನೇದಾಗಿ ಸ್ಟಾರ್ಟಪ್ಸ್ ಟು ಬಿ ಐಡೆಂಟಿಫೈಡ್ ಫಾರ್ ಬಿಸ್ನೆಸ್ ಇನ್ ಜಾಪನೀಸ್ ಮಾರ್ಕೆಟ್. ಸೊ ಭಾರತ ಮತ್ತು ಜಪಾನಿನ ನಡುವೆ ಸಂಬಂಧಗಳ ಬಗ್ಗೆ ಇಲ್ಲಿ ಹೆಚ್ಚಿಗೆ ಮಾತಾಡ್ತಾ ಇದ್ದೀವಿ. ಮೊದಲನೇದಾಗಿ ಒಂದು ಸ್ಟಾರ್ಟಪ್ ಹಬ್ಬನ್ನು ಬೆಂಗಳೂರಲ್ಲಿ ಡೆವಲಪ್ ಮಾಡ್ತಾ ಇರುವಂಥದ್ದು ಜಪಾನ್ ಎಕ್ಸ್ಟರ್ನಲ್ ಟ್ರೇಡ್ ಆರ್ಗನೈಸೇಷನ್ ವತಿಯಿಂದ. ಸೊ ಈ ಜಪಾನ್ ಎಕ್ಸ್ಟರ್ನಲ್ ಟ್ರೇಡ್ ಆರ್ಗನೈಸೇಷನ್ ವತಿಯಿಂದ ಡೆವಲಪ್ ಮಾಡ್ತಾ ಇರುವಂತಹ ಒಂದು ಸ್ಟಾರ್ಟಪ್ ಹಬ್ ಎಲ್ಲಿ ಬರ್ತಾ ಇದೆ? ತುಮಕೂರು ಹತ್ರ ವಸಂತ ನರಸಾಪುರ ಹತ್ರ ಒಂದು ಜಾಪನೀಸ್ ಇಂಡಸ್ಟ್ರಿಯಲ್ ಟೌನ್ಶಿಪ್ ಬರ್ತಾ ಇದೆ. ಇದು ಸುಮಾರು 519 ಎಕರೆಗಳಲ್ಲಿ ವಿಶಾಲ ಸ್ಪ್ರೆಡ್ ಆಗಿರುವಂಥದ್ದು. ಸೊ ಇದಕ್ಕೆ ಬೇಕಾದಂತಹ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್, ರೋಡ್ ಆಗಿರ್ಬೋದು, ಪವರ್, ವಿದ್ಯುತ್ ಆಗಿರ್ಬೋದು ಹಾಗೂ ನೀರಿನ ಸಪ್ಲೈಯನ್ನು ಎಲ್ಲ ರೀತಿಯಾಗಿ ಡೆವಲಪ್ ಮಾಡಿರುವಂಥದ್ದು. ಸೊ ಇಲ್ಲಿ ನಾವು ಅತಿ ಮುಖ್ಯವಾಗಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು, ಇದು ಭಾರತ ಮತ್ತು ಜಪಾನಿನ ನಡುವೆ ಆದಂತಹ ಕಂಪ್ರಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟನ್ನು ಜಾರಿಗೆ ತರುವ ನಿಟ್ಟಿನಲ್ಲಿ ಮಾಡಿರುವಂತಹ ಒಂದು ಕ್ರಮದ ಬಗ್ಗೆ ಇಲ್ಲಿ ಮಾತಾಡ್ತಾ ಇದ್ದೀವಿ. ಸೊ ಇಂಡೋ ಜಾಪನೀಸ್ ಕಂಪ್ರಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಜಾರಿಗೆ ತಂದಿರುವಂಥದ್ದು 2011ರಲ್ಲಿ. ಸೊ ಇದರ ಅಡಿಯಲ್ಲಿ ಟ್ಯಾರಿಫ್ಸ್ ಏನು ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ ಮಧ್ಯ ಇರುವಂತಹ ಟ್ಯಾರಿಫ್ಸ್ ಏನು ರಾಷ್ಟ್ರಗಳು ಹಾಕ್ತಾವೋ ಆ ರೀತಿಯ ಟ್ಯಾರಿಫ್ಸ್ಗಳನ್ನು ತೆಗೆದುಹಾಕುವಂಥದ್ದು ಮುಖ್ಯ ಉದ್ದೇಶವಾಗಿರುವಂಥದ್ದು. ಸೊ ಈ ಟ್ಯಾರಿಫ್ಸ್ಗಳನ್ನು ತೆಗೆದುಹಾಕೋದ್ರಿಂದ ಸುಮಾರು ಜಪಾನಿಂದ ಭಾರತಕ್ಕೆ ಇಂಪೋರ್ಟ್ ಆಗುವಂತಹ 90% ಎಲೆಕ್ಟ್ರಿಕಲ್ ಆರ್ಟಿಕಲ್ಸ್ ಆಗಿರ್ಬೋದು, ಆಟೋ ಪಾರ್ಟ್ಸ್ ಆಗಿರ್ಬೋದು, ಸೊ ಸುಮಾರು 90% ವಸ್ತುಗಳ ಮೇಲೆ ಟ್ಯಾರಿಫ್ಗಳನ್ನು ತೆಗೆದುಹಾಕಿರುವಂಥದ್ದು. ಹಾಗೂ ಭಾರತದಿಂದ ಎಕ್ಸ್ಪೋರ್ಟ್ ಆಗುವಂತಹ ಸುಮಾರು 97% ಫಿಶರೀಸ್ ಆಗಿರ್ಬೋದು, ಅಗ್ರೋ ಪ್ರಾಡಕ್ಟ್ಸ್ ಆಗಿರ್ಬೋದು, ಈ ರೀತಿಯ ವಸ್ತುಗಳ ಮೇಲೆ ಟ್ಯಾರಿಫ್ಸ್ ಅಂತಂದರೆ ಏನು, ಯಾವ ರಾಷ್ಟ್ರ ಇಂಪೋರ್ಟ್ ಅಮೌಂಟ್ ಅಥವಾ ಇಂಪೋರ್ಟ್ ಸಬ್ಸಿಡಿ ಏನು ಅಂತ ಮಾತಾಡ್ತೀವೋ ಆ ರೀತಿಯ ಅಮೌಂಟನ್ನು ಏನು ಹಾಕಲಾಗುತ್ತದೆಯೋ ಆ ಟ್ಯಾರಿಫನ್ನು ಜಪಾನು ಸಹ ತೆಗೆದುಹಾಕಿರುವಂಥದ್ದು. ಸೊ ಇದರಿಂದಾಗಿ ವ್ಯಾಪಾರ ವಹಿವಾಟು ಹೆಚ್ಚಿನ ಮಾತ್ರದಲ್ಲಿ ಬೆಳ್ಕೊಂಡಿರುತ್ತದೆ. ಆದರೆ ಈ ಇಂಡೋ ಜಾಪನೀಸ್ ಕಂಪ್ರಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ಪಿನ ಸಕ್ಸಸ್ಸಿಗೆ 2 ಹರ್ಡಲ್ಸ್ಗಳು ಅಂತ ಮಾತಾಡಿದಾಗ, ಮೊದಲನೇದಾಗಿ ಭಾರತದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ತುಂಬ ಹಿಂದೆ ಉಳ್ಕೊಂಡಿರುವಂಥದ್ದು. ಸೊ ಈ ಇನ್ಫ್ರಾಸ್ಟ್ರಕ್ಚರನ್ನು ಡೆವಲಪ್ ಮಾಡೋದಕ್ಕೋಸ್ಕರ ಡೆಲ್ಲಿ ಮುಂಬೈ ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರನ್ನು ಡೆವಲಪ್ ಮಾಡಲಾಗುತ್ತಿದೆ ಜಪಾನಿನ ಸಹಭಾಗಿತ್ವದಲ್ಲಿ.
ಈ ಪ್ರಾಜೆಕ್ಟನ್ನು 2006ರಲ್ಲಿ ಜಾರಿಗೆ ತರಲಾಗಿತ್ತು. ಇದರ ಅಡಿಯಲ್ಲಿ ಒಂದು ಇಂಡಸ್ಟ್ರಿಯಲ್ ಝೋನ್ಸನ್ನು ಕ್ರಿಯೇಟ್ ಮಾಡಲಾಗುವುದು. ಸುಮಾರು 9 ಇಂಡಸ್ಟ್ರಿಯಲ್ ಝೋನ್ಸ್ ಮತ್ತು ಒಂದು ಹೈಸ್ಪೀಡ್ ರೈಲ್ವೆ ಲೈನನ್ನು ಹಾಕಲಾಗುವುದು, 3 ಪೋರ್ಟ್ಸ್ಗಳು ಮತ್ತು 6 ಏರ್ಪೋರ್ಟ್ಗಳು ಮತ್ತು 4000 ಮೆಗಾವಾಲ್ಟ್ ಪ್ಲ್ಯಾಂಟ್ ಅಂದರೆ ಎಲೆಕ್ಟ್ರಿಕಲ್ ಪವರ್ ಪ್ಲ್ಯಾಂಟನ್ನು ಸಹ ಡೆವಲಪ್ ಮಾಡೋದಕ್ಕೋಸ್ಕರ ಈ ಪ್ರಾಜೆಕ್ಟ್ನಲ್ಲಿ ಸೈನ್ ಮಾಡಲಾಗಿದೆ. ಹಾಗೆ ಜಪಾನಿನ ಕಡೆಗೆ ಇರುವಂತಹ ಇನ್ನೊಂದು ಪ್ರಾಬ್ಲಮ್ ಏನು ಅಂತ ಹೇಳಿದಾಗ ನಾನ್ ಟ್ಯಾರಿಫ್ ಬ್ಯಾರಿಯರ್ ಬಗ್ಗೆ ಮಾತಾಡ್ತೀವಿ. ನಾನ್ ಟ್ಯಾರಿಫ್ ಬ್ಯಾರಿಯರ್ ಅಂತಂದರೆ ಹಣ ಅಂದರೆ ಎಕಾನಮಿ ಏನು ಇಂಪ್ಲಿಮೆಂಟ್ ಆಗಿರಲ್ಲ. ಈಗ ಸಪೋಸ್ ಯಾವುದೇ ಒಂದು ವ್ಯಾಪಾರ ವಹಿವಾಟು ನಡಿಬೇಕಾದ್ರೆ ಎಲ್ಲ ರಾಷ್ಟ್ರಗಳು ಅವರ ಡೊಮೆಸ್ಟಿಕ್ ಪ್ರಾಡಕ್ಟ್ಸಿಗೆ ಅಥವಾ ಅವರ ದೇಶದಲ್ಲಿ ಇರುವಂತಹ ಪ್ರಾಡಕ್ಟ್ಸಿಗೆ ಉತ್ತೇಜಿಸಲು ಹೊರಗಿಂದ ಬರುವಂತಹ ಪ್ರಾಡಕ್ಟ್ಸ್ ಮೇಲೆ ಟ್ಯಾಕ್ಸ್ ಜಾಸ್ತಿ ಹಾಕ್ತಾರೆ. ಸೊ ಯಾವಾಗ ಟ್ಯಾಕ್ಸ್ ಹಾಕ್ತಾರೋ ಆ ರೀತಿಯ ಇಂಪ್ಲಿಮೆಂಟೇಷನಿಗೆ ನಾವು ಟ್ಯಾರಿಫ್ ಬ್ಯಾರಿಯರ್ಸ್ ಅಂತ ಕರಿತೀವಿ. ಅದೇ ಏನಾದರೂ ಟ್ಯಾಕ್ಸ್ ಹಾಕಲಿಲ್ದಂಗೆ ಬೇರೆ ಏನಾದರೂ ಸ್ಯಾಂಕ್ಷನ್ಸ್ ಹಾಕೋದು ಅಥವಾ ಇಷ್ಟೇ % ನೀವು ಇಂಪೋರ್ಟ್ ಮಾಡಬೇಕು, ಇದ್ರ ಮೇಕಿನ ಜಾಸ್ತಿ ಮಾಡೋ ಹಾಗಿಲ್ಲ. ಸೊ ಆ ರೀತಿಯ ಇಂಪ್ಲಿಮೆಂಟೇಷನ್ಸ್ ಅಥವಾ ಕಂಡೀಷನ್ಸ್ ಹಾಕಿದಾಗ ಅದಕ್ಕೆ ನಾವು ನಾನ್ ಟ್ಯಾರಿಫ್ ಬ್ಯಾರಿಯರ್ ಅಂತ ಅಂತೀವಿ. ಸೊ ಜಪಾನಿನ ಮತ್ತು ಭಾರತದ ನಡುವೆ ಈ ನಾನ್ ಟ್ಯಾರಿಫ್ ಬ್ಯಾರಿಯರ್ ಏನು ಜಪಾನ್ ಹಾಕ್ತಾ ಇದೆಯೋ ಕೆಲವೊಂದು ವಸ್ತುಗಳ ಮೇಲೆ, ಅದರ ಬಗ್ಗೆ ಒಂದಿಷ್ಟು ಗೊಂದಲಗಳಿದ್ದಾವೆ. ಸೊ ಈ ಎರಡು ಕ್ಷೇತ್ರದಲ್ಲಿ ಇಂಡೋ ಜಪಾನ್ ಕಾಂಪ್ರಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಮುಂಸಾಗಲು ಸಾಧ್ಯವಾಗ್ತಿಲ್ಲ ಅನ್ನುವಂಥದ್ದನ್ನು ಅರ್ಥೈಸ್ಕೊಳ್ಳಬೇಕಾಗಿದೆ. ಸೊ ಮೊದಲನೇದಾಗಿ ಏನಿದು ಇಂಡೋ ಜಪಾನ್ ಕಾಂಪ್ರಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್, ಇದರ ಮುಖ್ಯ ಉದ್ದೇಶವೇನು? ನಾನು ಹೇಳಿದ ಹಾಗೆ ಮೊದಲನೇದಾಗಿ ಟ್ಯಾರಿಫನ್ನು ತೆಗೆದುಹಾಕುವುದು ಮುಖ್ಯ ಉದ್ದೇಶವಾಗಿರುವಂಥದ್ದು ಈ ಅಗ್ರಿಮೆಂಟ್ದು. ಮುಂದಿನ ಆರ್ಟಿಕಲ್, ಮೇಕಿಂಗ್ ಅಗ್ರಿಕಲ್ಚರಲ್ ಮಾರ್ಕೆಟ್ ರಿಫಾರ್ಮ್ ಸಕ್ಸಸ್ಫುಲ್. ಸೊ ಕೃಷಿ ಮಾರುಕಟ್ಟೆಯಲ್ಲಿ ಮಾಡಬೇಕಾದಂತಹ ಬದಲಾವಣೆಗಳ ಬಗ್ಗೆ ಇಲ್ಲಿ ನಾವು ಡಿಸ್ಕಸ್ ಮಾಡಲಿದ್ದೇವೆ. ಈ ಆರ್ಟಿಕಲ್ ತುಂಬ ಬ್ಯೂಟಿಫುಲ್ ಆಗಿ ಬರೆದಿದ್ದಾರೆ. ಸೊ ಇಲ್ಲಿ ನಾವು 3 ಕ್ಷೇತ್ರಗಳಲ್ಲಿ ಮಾತಾಡಲಿದ್ದೇವೆ. ಮೊದಲನೇದಾಗಿ ಅಗ್ರಿಕಲ್ಚರ್ ಮಾರುಕಟ್ಟೆಯಲ್ಲಿ ಅಥವಾ ಕೃಷಿ ಮಾರುಕಟ್ಟೆಯಲ್ಲಿ ಏನಾದರೂ ಸಕ್ಸಸ್ಸನ್ನು ಭಾರತ ಕಾಣಬೇಕಾಗಿದ್ದಲ್ಲಿ ಮೊದಲನೇದು ನಮ್ಮ ಪಾಲಿಸಿಗಳಲ್ಲಿ ಬದಲಾವಣೆಗಳು ಪದೇ ಆಗಬಾರ್ದು. ಅದನ್ನು ನಾವು ಕನ್ಸಿಸ್ಟೆನ್ಸಿ ಇನ್ ಪಾಲಿಸಿ ಅಂತ ಕರಿತೀವಿ. ಸೊ ಒಂದು ಪಾಲಿಸಿ ನಾವು ಏನು ಮೇಂಟೈನ್ ಮಾಡಬೇಕಾಗಿದೆಯೋ ಅದನ್ನೇ ಕೊನೆಯವರೆಗೂ ನಿಭಾಯಿಸ್ಕೊಂಡು ಹೋಗುವ ಅವಶ್ಯಕತೆ ಇದೆ. ಎರಡನೇದು ಕಾಂಪ್ಲಿಮೆಂಟರಿ ರಿಫಾರ್ಮ್. ಪಾಲಿಸಿಗಳಲ್ಲಿ ಬದಲಾವಣೆ ಬಂದಾಗ ಅದಕ್ಕೆ ಸಪೋರ್ಟಿವ್ ಆಗಿ ಬೇಕಾಗಿರುವಂಥದ್ದು ಏನು, ಇಂಪ್ಲಿಮೆಂಟ್ಸ್ ಆಗಿರ್ಬೋದು ಅಥವಾ ಕ್ರೆಡಿಟ್ ಆಗಿರಬಹುದು. ಸೊ ಇವೆಲ್ಲ ಕಾಂಪ್ಲಿಮೆಂಟರಿ ರಿಫಾರ್ಮ್ಸ್ ಅಂತ ಕರಿತೀವಿ. 4ನೇದು ಕೊಲಾಬರೇಟಿವ್ ಅಪ್ರೋಚ್. ಕೊಲಾಬರೇಟಿವ್ ಅಪ್ರೋಚಲ್ಲಿ ನಾವು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ನಡುವೆ ಒಳ್ಳೆಯ ಸಂಬಂಧಗಳು ಇದ್ದು ಅವೆರಡೂ ಜೊತೆಗೆ ಕೆಲಸ ಮಾಡಿದ್ದಲ್ಲಿ ಕೃಷಿ ಮಾರುಕಟ್ಟೆಯಲ್ಲಿ ಸಕ್ಸಸ್ಸನ್ನು ಕಾಣಲು ಅಥವಾ ಯಶಸ್ಸನ್ನು ಕಾಣಲು ಸಾಧ್ಯವಾಗಲಿದೆ ಅನ್ನುವಂಥದ್ದನ್ನು ಹೇಳಲಾಗುತ್ತಿದೆ. ಸೊ ಈ ಆರ್ಟಿಕಲನ್ನು ಪಾಯಿಂಟ್ಸ್ಗಳನ್ನು ನೀವು ಆರ್ಟಿಕಲ್ ಓದಿಬಿಟ್ಟು ಬರ್ಕೋಬಹುದು. ಸೊ ಈ ಆರ್ಟಿಕಲನ್ನು ನಾನು ನಿಮಗೆ ಸಂಕ್ಷಿಪ್ತವಾಗಿ ಅರ್ಥೈಸ್ತೀನಿ. ಸೊ ಮೊದಲನೇದಾಗಿ ಈಗಷ್ಟೇ ಕೇಂದ್ರ ಸರ್ಕಾರ ಮಾಡಿದಂತಹ ಎಸೆನ್ಷಿಯಲ್ ಕಾಮೋಡಿಟೀಸ್ ಆ್ಯಕ್ಟ್ನಲ್ಲಿ ಬದಲಾವಣೆಗಳು ಮತ್ತು ಆ ಬದಲಾವಣೆಗಳಿಂದಾಗಿ ಪ್ರೈವೇಟ್ ಇನ್ವೆಸ್ಟ್ಮೆಂಟನ್ನು ಅಥವಾ ಪ್ರೈವೇಟ್ ಹೂಡಿಕೆದಾರರನ್ನು ಕೃಷಿ ಕ್ಷೇತ್ರದಲ್ಲಿ ತರುವ ನಿಟ್ಟಿನಲ್ಲಿ ಮಾಡಿದಂತಹ ಬದಲಾವಣೆ ರೈತರಿಗೆ ಅನುಕೂಲವಾಗಲಿದೆ. ಮತ್ತು 2 ಹೊಸ ಆರ್ಡಿನೆನ್ಸ್ಗಳನ್ನು ತರಲಾಗಿದೆ. ನಮಗೆಲ್ಲ ಗೊತ್ತಿರೋ ಹಾಗೆ ಕೇಂದ್ರ ಸರ್ಕಾರ ಆರ್ಟಿಕಲ್ 123ರ ಅಡಿಯಲ್ಲಿ ಆರ್ಡಿನೆನ್ಸ್ಗಳನ್ನು ಜಾರಿಗೆ ತರುತ್ತದೆ. ಸೊ ಆ ಆರ್ಡಿನೆನ್ಸ್ಗಳಿಂದಾಗಿ ಅಂತಾರಾಜ್ಯ ವಹಿವಾಟಿನಲ್ಲಿ ಒಂದಿಷ್ಟು ಬದಲಾವಣೆಗಳು ಮತ್ತು ಕಾಂಟ್ರಾಕ್ಟ್ ಫಾರ್ಮಿಂಗನ್ನು ಮುಂದೆ ಅಥವಾ ಹಮ್ಮಿಸಿಕೊಳ್ಳಲು ಅಥವಾ ಮುಂದೆ ಉತ್ತೇಜಿಸಲು ಮಾಡಿದಂತಹ 2 ಆರ್ಡಿನೆನ್ಸ್ಗಳ ಬಗ್ಗೆ ನಮಗೆ ಗೊತ್ತಿದೆ. ಸೊ ಈ 2 ಆರ್ಡಿನೆನ್ಸ್ಗಳು ಪ್ಲಸ್ ಎಸೆನ್ಷಿಯಲ್ ಕಾಮೋಡಿಟೀಸ್ ಆ್ಯಕ್ಟ್ನಲ್ಲಿ ಮಾಡಿದಂತಹ ಬದಲಾವಣೆಗಳಿಂದಾಗಿ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಕೃಷಿ ಕ್ಷೇತ್ರದಲ್ಲಿ ಆಗೋದ್ರಿಂದ ಕೃಷಿ ಅಥವಾ ರೈತರ ಜೀವನದಲ್ಲಿ ಬದಲಾವಣೆ ತರಲು ಮಾಡಿದಂತಹ ಉದ್ದೇಶವನ್ನು ಪೂರಕವಾಗಿ ಸಕ್ಸಸ್ ಮಾಡಬೇಕು ಅಂತಂದರೆ 3 ಪಾಯಿಂಟ್ಸ್ಗಳನ್ನು ಸಕ್ಸಸ್ಫುಲಿ ಇಂಪ್ಲಿಮೆಂಟ್ ಮಾಡುವ ಅವಶ್ಯಕತೆ ಇದೆ ಅಂತ ಹೇಳಿ ಆರ್ಟಿಕಲಲ್ಲಿ ಡಿಸ್ಕಸ್ ಮಾಡುವಂಥದ್ದು. ಸೊ ಮೊದಲನೇದಾಗಿ ಕನ್ಸಿಸ್ಟೆನ್ಸಿ ಇನ್ ಪಾಲಿಸಿ ಬಗ್ಗೆ ಹೇಳಿದೆ. ಸೊ ಕನ್ಸಿಸ್ಟೆನ್ಸಿ ಇನ್ ಪಾಲಿಸಿ ಅಂತಂದರೆ ಬಿಹೇವಿಯರಲ್ ಎಕನಾಮಿಸ್ಟ್ಗಳಲ್ಲಿ ಒಂದು ಟರ್ಮನ್ನು ಯೂಸ್ ಮಾಡ್ತಾರೆ, ಟೈಮ್ ಇನ್ಕನ್ಸಿಸ್ಟೆನ್ಸಿ ಅಂತ ಹೇಳಿ. ಟೈಮ್ ಇನ್ಕನ್ಸಿಸ್ಟೆನ್ಸಿ ಅಂತ ಅಂದರೆ ನಮಗೆಲ್ಲ ಗೊತ್ತಿರೋ ಹಾಗೆ ಭಾರತದ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿದ್ದು ಪಾರ್ಲಿಮೆಂಟ್ರಿ ಫಾರ್ಮ್ ಆಫ್ ಸಿಸ್ಟಮ್ ಆಫ್ ಗವರ್ನೆನ್ಸನ್ನು ನಡೆಸ್ತೀವಿ. ಸೊ ಇಲ್ಲಿ ಪ್ರತಿ 5 ವರ್ಷಕ್ಕೆ ಸರ್ಕಾರ ಬದಲಾಗುತ್ತೆ ಅಥವಾ ಸರ್ಕಾರಗಳು ಮುನ್ನಡೆದಿದ್ದಲ್ಲಿ ತಮ್ಮ ಅಜೆಂಡಾಗಳನ್ನು ಬದಲು ಮಾಡ್ಕೊತಾ ಹೋಗ್ತಾರೆ ಅಥವಾ ಸಿದ್ಧಾಂತಗಳು ಪಾರ್ಟಿಯಿಂದ ಪಾರ್ಟಿಗೆ ಬದಲಾಗಿದ್ದರಿಂದ ಪ್ರತಿ ಸರಿ ಹೊಸ ಪಾರ್ಟಿ ಅಥವಾ ಹೊಸ ಸರ್ಕಾರ ಬಂದಾಗ ಕೃಷಿ ಕ್ಷೇತ್ರದಲ್ಲಿ ಬದಲಾವಣೆಗಳು ಬದಲಾಗ್ತಾ ಹೋಗ್ತಾ ಇರ್ತವೆ. ಇದಕ್ಕೆ ಉದಾಹರಣೆಗೆ 2016ರಲ್ಲಿ ಒಂದು ಎಲೆಕ್ಟ್ರಾನಿಕ್ ನ್ಯಾಷನಲ್ ಅಗ್ರಿಕಲ್ಚರ್ ಮಾರ್ಕೆಟ್ ಅಂದರೆ ಇನಾಮನ್ನು ಜಾರಿಗೆ ತರಲಾಯಿತು. ಆ್ಯಂಡ್ ಇದಕ್ಕೆ ಬಹಳಷ್ಟು ಫ್ಯಾನ್ಫೇರು ಸಹ ಸಿಕ್ಕಿತ್ತು. ಈ ಮಾರ್ಕೆಟ್ ಸಿಸ್ಟಮ್ನಲ್ಲಿ ಪ್ರೈಸ್ ಡಿಸ್ಕವರಿ, ಸೊ ರೈತರಿಗೆ
ತನ್ನದೇ ಆದ ಅಂದರೆ ಲೋಕಲ್ ಮಾರ್ಕೆಟಿಗೆ ಸೀಮಿತವಲ್ಲದೆ ಇಡೀ ರಾಷ್ಟ್ರಾದ್ಯಂತ ಇರುವಂತಹ ಮಾರ್ಕೆಟಲ್ಲಿ ಪ್ರೈಸನ್ನು ಅಥವಾ ಬೆಲೆಯನ್ನು ತಿಳ್ಕೊಂಡು ಅದಕ್ಕೆ ಅನುಗುಣವಾಗಿ ರೈತರು ತಮ್ಮ ಫಸಲಿಗೆ ಸರಿಯಾದ ಬೆಲೆಯನ್ನು ಪಡೆಯಲು ಸಾಧ್ಯವಾಗಲಿದೆ ಅನ್ನುವಂಥ ನಿಟ್ಟಿನಲ್ಲಿ ಈ ನಾಮ್ ಮಾರ್ಕೆಟನ್ನು ಮಾಡಲಾಗಿತ್ತು. ಇದರ ಅಡಿಯಾಗಿ 585 ಮಾರ್ಕೆಟ್ಗಳನ್ನು ರಚನೆ ಮಾಡಲಾಯಿತು 16 ರಾಜ್ಯಗಳಲ್ಲಿ ಮತ್ತು 2 ಯೂನಿಯನ್ ಟೆರಿಟರೀಸಲ್ಲಿ. ಆದರೆ ಈ ನಾಮನ್ನು ಜಾರಿಗೆ ತರಲು ಒಂದಿಷ್ಟು ರಾಜ್ಯಗಳು ಅಗ್ರಿಕಲ್ಚರ್ APMC ಆ್ಯಕ್ಟಲ್ಲಿ ಒಂದಿಷ್ಟು ಬದಲಾವಣೆಗಳನ್ನು ತರಬೇಕಾಗಿತ್ತು. ಸೊ 3 ಬದಲಾವಣೆಗಳು APMC ಆ್ಯಕ್ಟಲ್ಲಿ ಮಾಡಬೇಕಾಗಿದ್ದವು ಯಾವ್ಯಾವು? ಮೊದಲನೇದು ಸಿಂಗಲ್ ಲೈಸೆನ್ಸ್, ಇಡೀ ರಾಜ್ಯಕ್ಕೆ ಒಂದೇ ಲೈಸೆನ್ಸನ್ನು ಕೊಡಬೇಕು. ಎರಡನೇದು ಮಾರ್ಕೆಟ್ ಫೀಯನ್ನು ಒಂದು ಕಡೆ ಕಟ್ಟಿದರೆ ಸಾಕು, ಪ್ರತಿ ಸರಿ ಕಟ್ಟೋ ಅವಶ್ಯಕತೆ ಇಲ್ಲ. ಮೂರನೇದು ಎಲೆಕ್ಟ್ರಾನಿಕ್ ಆಕ್ಷನನ್ನು ಮಾರ್ಕೆಟ್ನಲ್ಲಿ ತಂದಿರುವಂಥದ್ದು. ಸೊ ಈ 3 ಬದಲಾವಣೆಗಳು ಪ್ರತಿ ರಾಜ್ಯವು ಮಾಡಬೇಕಾಗಿರುವಂಥದ್ದು. ಆದರೆ ಒಂದಿಷ್ಟು ರಾಜ್ಯಗಳು ಈ ಬದಲಾವಣೆಗಳನ್ನು ತರಲು ಮುಂದಾಗಲಿಲ್ಲ. ಅದರಿಂದಾಗಿ ಈ ನಾಮ್ ಸಕ್ಸಸ್ಫುಲ್ಲಾಗಿ ಇಂಪ್ಲಿಮೆಂಟ್ ಆಗಲು ಸಹ ಒಂದಿಷ್ಟು ಹಿಂದೆ ಉಳ್ಕೊಂತು. ಮತ್ತು ಈ ನಾಮ್ ತದನಂತರ ಭಾರತ ಮತ್ತೆ ಪಬ್ಲಿಕ್ ಪ್ರೈಸ್ ಸಪೋರ್ಟ್ ಸಿಸ್ಟಮ್ ಕಡೆಗೆ ತಿರುಗಿತು. ಅಲ್ಲಿ PM ಆಶಾ PMAASH ಈ ಸ್ಕೀಮನ್ನು ಸೆಪ್ಟೆಂಬರ್ 2018ರಲ್ಲಿ ಜಾರಿಗೆ ತರಲಾಯಿತು. ಈ PM ಆಶಾನ ಮುಖ್ಯ ಉದ್ದೇಶಗಳನ್ನು ಸಹ ಇಲ್ಲಿ ಕೊಡಲಾಗಿದೆ. ಇದರ ಮುಖ್ಯ ಉದ್ದೇಶ ಮೊದಲನೇದಾಗಿ ಫಾರ್ಮರ್ಸು ಅಥವಾ ರೈತರು ಏನು ಕೃಷಿ ಚಟುವಟಿಕೆಗಳಿಗೆ ಹಣವನ್ನು ಹಾಕ್ತಿದ್ದಾರೆ ಅಂದರೆ ಬೀಜಕ್ಕೆ, ನೀರಿಗೆ ಹಾಗೂ ಟ್ರ್ಯಾಕ್ಟರಿಗೆ, ಸೊ ಅದು ಏನು ಕಾಸ್ಟ್ ಆಫ್ ಕಲ್ಟಿವೇಷನ್ ಬರುತ್ತೋ ಅದಕ್ಕೂ 50% ಹೆಚ್ಚಿನ ಲಾಭವನ್ನು ಪಡೆಯುವ ನಿಟ್ಟಿನಲ್ಲಿ ಇದನ್ನು ಮಾಡಲಾಗಿತ್ತು. ಸೊ ಈ PM ಆಶಾ ಸ್ಕೀಮ್ನ ಅಡಿಯಲ್ಲಿ ಪಲ್ಸಸ್ ಮತ್ತು ಆಯಿಲ್ ಸೀಡ್ಸಿಗೆ ಇದು ಸ್ಕೀಮನ್ನು ಸೀಮಿತ ಮಾಡಲಾಗಿತ್ತು. ಆದರೆ ಈ 2 ಬೆಳೆಗಳನ್ನು ಬಿಟ್ಟು ಇನ್ನೂ ಸಹ ಎಷ್ಟೊಂದು ಬೆಳೆಗಳಿಗೆ MSP ಸಿಗದೇ ಇರೋ ಕಾರಣದಿಂದಾಗಿ ರೈತರು ಕಷ್ಟವನ್ನು ಅನುಭವಿಸ್ತಾ ಇದ್ದರು. ಸೊ ಆ ಸ್ಕೀಮ್ಸ್ಗಳನ್ನು ಅಥವಾ ಆ ಬೆಳೆಗಳನ್ನು ಸಹ ಈ PM ಆಶಾ ಸ್ಕೀಮಿನ ಅಡಿಯಲ್ಲಿ ತರುವಂತಹ ಅವಶ್ಯಕತೆ ಇತ್ತು. ಸೊ ಈ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಅಂದರೆ ಇಲ್ಲಿ 3 ಭಾಗಗಳಲ್ಲಿ ಕೆಲಸ ನಡೀತಿತ್ತು. ಮೊದಲನೇದು ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್, ಎರಡನೇದು ಡೆಫಿಷಿಯನ್ಸಿ ಪೇಮೆಂಟ್. ಅಂದರೆ ಈ ಡೆಫಿಷಿಯನ್ಸಿ ಪೇಮೆಂಟ್ ಅಂದರೆ ಮಾರ್ಕೆಟ್, ಈಗ ಸಪೋಸ್ ಮಾರುಕಟ್ಟೆಯಲ್ಲಿ ಒಬ್ಬ ರೈತ ಹೋಗಿ APMCಯಲ್ಲಿ ಮಾರ್ತಾನೆ, ಮಾರಿದ ಮೇಲೆ ಅದಕ್ಕೆ ಸರ್ಕಾರ ಒಂದು ಪ್ರೈಸನ್ನು ಡಿಸೈಡ್ ಮಾಡಿರ್ತದೆ. ಅದಕ್ಕಿಂತ ಕಡಿಮೆ ಅಮೌಂಟ್ ಬಂದಾಗ ಆ ಅಮೌಂಟ್ ಡಿಫ್ರೆನ್ಸ್ ಏನಿರುತ್ತೋ ಅದು ಸರ್ಕಾರ ರೈತರಿಗೆ ಕೊಡುವಂತಹ ಅಮೌಂಟ್ ಡೆಫಿಷಿಯನ್ಸಿ ಪೇಮೆಂಟ್. ಮೂರನೇದು ಪ್ರೈವೇಟ್ ಪ್ರೊಕ್ಯೂರ್ಮೆಂಟ್. ಸೊ ಪ್ರೈವೇಟ್ ಪ್ಲೇಯರ್ಸು ರೈತರಿಂದ ಬೆಳೆಯನ್ನು ಪಡೆಯುವಂಥದ್ದು. ಸೊ ಈ 3 ಪಾಯಿಂಟ್ಸ್ಗಳು ಅತಿ ಮುಖ್ಯವಾಗಿರುವಂಥದ್ದು PM ಆಶಾದಲ್ಲಿ. ಇವು ನೀವು ನೋಟ್ ಮಾಡ್ಕೋಬೇಕು. ಸೊ ಮೊದಲನೇದಾಗಿ ಹೇಳಿದಂತಹ ಈ ನಾಮ್ ಮಾರ್ಕೆಟಿನ ಮುಖ್ಯ ಉದ್ದೇಶ, ಆಬ್ಜೆಕ್ಟಿವ್ ಏನು, ಮತ್ತು PM ಆಶಾದಲ್ಲಿ ಇರುವಂತಹ 3 ಪ್ಯಾರಾಮೀಟರ್ಸ್ ಏನು. ಸೊ ಈ 3 ಪ್ಯಾರಾಮೀಟರ್ಸ್ಗಳನ್ನು ನೋಡಿದಾಗ ಡೆಫಿಷಿಯನ್ಸಿ ಪೇಮೆಂಟ್ ಏನಿತ್ತು ಇದು ಬರೀ ಮಧ್ಯಪ್ರದೇಶ ಮತ್ತು ಒಂದಿಷ್ಟು ರಾಜ್ಯಗಳಲ್ಲಿ ಪೈಲಟ್ ಬೇಸಿಸ್ ಮೇಲೆ ಮಾಡಿದರು. ಪಬ್ಲಿಕ್ ಪ್ರೊಕ್ಯೂರ್ಮೆಂಟು ಒಂದು ಮಾತ್ರ ಸರಿಯಾಗಿ ನಡೆದಿದ್ದು. ಮೂರನೇದು ಪ್ರೈವೇಟ್ ಪ್ರೊಕ್ಯೂರ್ಮೆಂಟ್ ಅನ್ನೋದು ಜಾರಿಗೆ ಬರಲೇ ಇಲ್ಲ. ಸೊ ಈ PM ಆಶಾ ಸ್ಕೀಮ್ ಫೇಲ್ ಆಗಲು ಅತಿ ಮುಖ್ಯ ಕಾರಣ ಅನ್ನುವಂಥದ್ದನ್ನು ಏನು ಅಂತ ನೋಡಿದಾಗ ಅದಕ್ಕೆ ಬೇಕಾದಂತಹ ಬಜೆಟನ್ನು ಕೊಟ್ಟಿರಲಿಲ್ಲ ಸರ್ಕಾರ ಅಂಥೇಳಿ. ಸೊ 2018-19ರಲ್ಲಿ ಸುಮಾರು 4,721 ಕೋಟಿಯನ್ನು ಇದಕ್ಕೆ ಮೀಸಲಿಡಲಾಗಿತ್ತು. ಆದರೆ ಇದಕ್ಕೆ ಮುಂದೆ 2019-20ರಲ್ಲಿ 321 ಕೋಟಿ ಹಾಗೂ 2020-21ರಲ್ಲಿ ಸುಮಾರು 500 ಕೋಟಿಯನ್ನು PM ಆಶಾ ಸ್ಕೀಮಿಗೆ ಇಡಲಾಗಿದೆ. ಅದರ ಜೊತೆಯಲ್ಲಿ 2 ಮಾಡೆಲ್ ಆ್ಯಕ್ಟ್ಸ್ಗಳನ್ನು ಕೇಂದ್ರ ಸರ್ಕಾರ 2017-18ರಲ್ಲಿ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಮತ್ತು ಕಾಂಟ್ರಾಕ್ಟ್ ಫಾರ್ಮಿಂಗನ್ನು ಜಾರಿಗೆ ತರಲು ಮುಂದಾಗಿತ್ತು. ಸೊ PM ಆಶಾ ಅಂತಂದರೆ ಪ್ರಧಾನಮಂತ್ರಿ ಅನ್ನದಾತ ಆಯ ಸಂರಕ್ಷಣ್ ಅಭಿಯಾನ್. ಸೊ ಈ ಸ್ಕೀಮಿನ ಅಡಿಯಲ್ಲಿ ಕಾಂಟ್ರಾಕ್ಟ್ ಫಾರ್ಮಿಂಗ್ ಮತ್ತು ಅಗ್ರಿಕಲ್ಚರ್ ಮಾರ್ಕೆಟಿಂಗ್ಗೆ ಬೇಕಾದಂತಹ ಅವಶ್ಯಕತೆಗಳಿಗೆ ಏನು ಮಾಡೆಲ್ ಆ್ಯಕ್ಟ್ಸ್ಗಳನ್ನು ಜಾರಿಗೆ ತರಲಾಯಿತೋ ಅದನ್ನೂ ಸಹ ರಾಜ್ಯ ಸರ್ಕಾರಗಳು ಈ ಮಾಡೆಲ್ ಆ್ಯಕ್ಟ್ಸ್ಗಳನ್ನು ಇಂಪ್ಲಿಮೆಂಟ್ ಮಾಡಲು ಮುಂದಾಗಲಿಲ್ಲ. ಸೊ ಇವಾಗ PM ಆಶಾ ಅನ್ನುವಂಥ ಸ್ಕೀಮು ಫೇಲ್ ಆಯಿತು. ಸೊ ಮೊದಲನೇದಾಗಿ ರಿವೈಸ್ ಮಾಡೋಣ. ಈ ನಾಮನ್ನು ತಂದ್ವಿ. ಈ ನಾಮಿನ ಅಡಿಯಲ್ಲಿ ಹೋಲ್ ಇಂಡಿಯಾನ ಒಂದು ಮಾರ್ಕೆಟ್ ಪ್ಲೇಸನ್ನಾಗಿ ಮಾಡಿ ರೈತರಿಗೆ ಒಂದು ಸರಿಯಾದ ಬೆಲೆ ಸಿಗುವಂತಹ ನಿಟ್ಟಿನಲ್ಲಿ ಮಾಡಿದಂತಹ ಸ್ಕೀಮ್. ನೆಕ್ಸ್ಟ್ ಬಂದಿದ್ದು ಪ್ರಧಾನಮಂತ್ರಿ ಅನ್ನದಾತ ಅಂತ್ಯೋದಯ ಸಹಜ್ ಯೋಜನಾ. ಸೊ ಪ್ರಧಾನಮಂತ್ರಿ ಅನ್ನದಾತ ಆಯ ಸಂರಕ್ಷಣ್ ಅಭಿಯಾನ್. ಸೊ ಈ PM ಆಶಾ ಸ್ಕೀಮಿನ ಅಡಿಯಲ್ಲಿ ಮಾತಾಡಿದಂತಹ 3 ಪಾಯಿಂಟ್ಸ್ ಏನು? ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್, ಡಿಫಿಷಿಯನ್ಸಿ ಪೇಮೆಂಟ್, ಪ್ರೈವೇಟ್ ಪ್ರೊಕ್ಯೂರ್ಮೆಂಟ್. ಸೊ ಈ ನಾಮಲ್ಲಿ ಇದ್ದಂಥ ಸಿಂಗಲ್ ಲೈಸೆನ್ಸ್ ಅಕ್ರಾಸ್ ದ ಸ್ಟೇಟ್, ಇಡೀ ರಾಜ್ಯದಲ್ಲಿ ಒಂದೇ ಲೈಸೆನ್ಸ್, ಒಂದೇ ಮಾರ್ಕೆಟ್ ಫೀ ಕಟ್ಟುವಂತಹ ಪಾಯಿಂಟ್ ಹಾಗೂ ಎಲೆಕ್ಟ್ರಾನಿಕ್ ಆಕ್ಷನಿಂಗ್. ಸೊ PM ಆಶಾ ಫೇಲ್ ಆಯಿತು. ಫೇಲ್ ಆದ ನಂತರ
ಸರ್ಕಾರ ಮತ್ತೆ ತಿರುಗಿದ್ದು ಹೊಸ ಸ್ಕೀಮ್ ನಮಗೆಲ್ಲ ಗೊತ್ತಿದೆ, ಪಿ ಎಮ್ ಕಿಸಾನ್. ಸೊ ಈ ಪಿ ಎಮ್ ಕಿಸಾನನ ಅಡಿಯಲ್ಲಿ ಕೇಂದ್ರ ಸರ್ಕಾರ ಈ 2019-20 ಬಜೆಟ್ನಲ್ಲಿ ಪ್ರತಿ ರೈತರಿಗೂ 6,000 ರೂಪಾಯಿ ವಾರ್ಷಿಕ ಅನುದಾನವನ್ನು ಕೊಡಲು ಮುಂದಾಯಿತು. ಇದರ ಅಡಿಯಲ್ಲಿ 75,000 ಕೋಟಿಯನ್ನು ಬಜೆಟರಿ ಔಟ್ಲೇಯನ್ನು ಸಹ ಇಡಲಾಯಿತು. ಮತ್ತು ಇದರ ಜೊತೆಯಲ್ಲಿ ಈನಾ ಮಾರ್ಕೆಟ್ ಪ್ಲೇಸು ಸಹ 415 ಹೊಸ ಮಾರುಕಟ್ಟೆಯಲ್ಲಿ ಜಾರಿಗೆ ತರಲಾಯಿತು. ಮತ್ತು ಈ ರೀತಿಯ ಬದಲಾವಣೆಗಳಿಂದಾಗಿ ಒಂದಿಷ್ಟು ಸಕ್ಸಸ್ಸನ್ನು ಕಂಡ್ವಿ. ಆದರೆ ಸರ್ಕಾರ ನಾವು ನೋಡ್ತಾ ಇದ್ದೀವಿ, 2016ರಲ್ಲಿ ಎಲೆಕ್ಟ್ರಾನಿಕ್ ನ್ಯಾಷನಲ್ ಅಗ್ರಿಕಲ್ಚರ್ ಮಾರ್ಕೆಟ್ ಅಂತೀವಿ, 2018ರಲ್ಲಿ ಸೆಪ್ಟೆಂಬರ್ ಮಾಡಿದಂತಹ ಪ್ರಧಾನಮಂತ್ರಿ ಆಶಾ ಪ್ರೋಗ್ರಾಮ್ ಅಂತೀವಿ, ಹಾಗೂ 2020ರಲ್ಲಿ ಪಿ ಎಮ್ ಕಿಸಾನ್ ಅಂತೀವಿ. ಸೊ ಇದನ್ನು ಫ್ಲಿಪ್ ಫ್ಲಾಪ್ ಇನ್ ಫಾರ್ಮ್ ಪಾಲಿಸಿ ಅಂತ ಕರಿತೀವಿ. ಸೊ ಈ ರೀತಿಯ ಬದಲಾವಣೆಗಳಿಂದಾಗಿ ಪ್ರೈವೇಟ್ ಇನ್ವೆಸ್ಟರ್ಸಿಗೆ ಸರ್ಕಾರ ಮಾಡುವಂತಹ ಪಾಲಿಸೀಸ್ಗಳ ಮೇಲೆ ನಂಬಿಕೆ ಉಳ್ಕೋತಾ ಇಲ್ಲ. ಸೊ ಇಲ್ಲಿ ಆವಾಗ ಪ್ರೈವೇಟ್ ಇನ್ವೆಸ್ಟರ್ಸ್ ಏನು ಮಾಡ್ತಾರೆ, ಸರಿಯಪ್ಪ ಇನ್ನೂ ಸ್ವಲ್ಪ ದಿವಸ ಕಾದು ನೋಡೋಣ, ಯಾವಾಗ ಸ್ಟೆಬಿಲಿಟಿ ಆಗುತ್ತೋ ಅಥವಾ ಯಾವಾಗ ಮಾರುಕಟ್ಟೆಯಲ್ಲಿ ಅಥವಾ ಕೃಷಿ ಕ್ಷೇತ್ರದಲ್ಲಿ ಒಂದಿಷ್ಟು ಸರ್ಕಾರದಿಂದ ಸರಿಯಾದ ಸ್ಟೇಬಲ್ ಸಪೋರ್ಟ್ ಸಿಗುತ್ತದೆ, ಆವಾಗ ಇನ್ವೆಸ್ಟ್ಮೆಂಟಿಗೆ ಒಳಗಾಗೋಣ ಅಂತ ಅಂತಾರೆ. ಸೊ ಈ ಐತಿಹಾಸಿಕ ಡೆವಲಪ್ಮೆಂಟ್ಸ್ ನಮಗೆ ಈ ಒಂದು ಮಾತು ಹೇಳಲು, ಅಂದರೆ ಕನ್ಸಿಸ್ಟೆನ್ಸಿ ಇನ್ ಪಾಲಿಸಿ ಅವಶ್ಯಕತೆ ಇದೆ ಅನ್ನೋದನ್ನು ತೋರಿಸ್ಕೊಡಲು ಬೇಕಾಗಿರುವಂಥದ್ದು. ಹಾಗೆ ಎರಡನೇದು ನಾ ಹೇಳಿದೆ ಕೊಲಾಬರೇಟಿವ್ ಅಪ್ರೋಚ್. ಸೊ ನಾವು ನೋಡಿದ್ವಿ ಪಿ ಎಮ್ ಆಶಾ ಆಗಿರಬಹುದು ಹಾಗೂ ಪಿ ಎಮ್ ಕಿಸಾನ್ ಆ್ಯಕ್ಚುಲಿ ಸಕ್ಸಸ್ ಆಗೋದಕ್ಕೆ ಕಾರಣ ಒಂದಿಷ್ಟು ರಾಜ್ಯಕ್ಕೆ, ಈಗ ಕರ್ನಾಟಕವೂ ಸಹ ಪಿ ಎಮ್ ಕಿಸಾನ್ 6,000 ಜೊತೆಗೆ ಮತ್ತೆ 4,000 ರಾಜ್ಯ ಸರ್ಕಾರ ಹಾಕಿಬಿಟ್ಟು ರೈತರಿಗೆ ಸಹಾಯ ಮಾಡ್ತಾ ಇರುವಂಥದ್ದು. ಸೊ ಎಲ್ಲಿವರೆಗೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಕೋಆಪರೇಷನ್ ಮತ್ತು ಕೋಆರ್ಡಿನೇಷನ್ ಬೆಳೆಯೋದಿಲ್ವೋ ಅಲ್ಲಿವರೆಗೂ ಪ್ರೋಗ್ರಾಮ್ ಸಕ್ಸಸ್ ಆಗಲು ಕಷ್ಟ ಆಗುತ್ತದೆ. ಸೊ ಸರಿಯಾದ ಕನ್ಸಲ್ಟೇಟಿವ್ ಮತ್ತು ಕೌನ್ಸಿಲೇಟರಿ ಅಪ್ರೋಚನ್ನು ಬೆಳೆಸ್ಕೊಂಡು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಇರುವಂತಹ ಘರ್ಷಣೆಯನ್ನು ಕಡಿಮೆ ಮಾಡಿ ರೈತರ ಪರವಾಗಿ ಕೆಲಸ ಮಾಡಿ ರೈತರ ಹಿತಕ್ಕೋಸ್ಕರ ಕೆಲಸ ಮಾಡಿದಾಗ ಭಾರತದ ಆರ್ಥಿಕ ಅಭಿವೃದ್ಧಿಗೂ ಸಹಕಾರಿಯಾಗಲಿದೆ ಅನ್ನುವಂಥದ್ದು ಈ ಕೊಲಾಬರೇಟಿವ್ ಅಪ್ರೋಚಲ್ಲಿ ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಹಾಗೆ ಕೊನೆಯ 3ನೇ ಪಾಯಿಂಟ್ ನಮಗೆಲ್ಲ ಗೊತ್ತಿದೆ, ಪ್ರತಿಯೊಬ್ಬ ರೈತನಿಗೂ ಕಷ್ಟ ಆಗುವಂಥದ್ದು ಕ್ರೆಡಿಟ್, ಅಂದರೆ ಸಾಲ. ಅದಕ್ಕೆ ಅವರು ಮಾಡುವಂತಹ ಕೃಷಿ ಚಟುವಟಿಕೆಗಳಿಗೆ ಬೇಕಾದಂತಹ ಆರ್ಥಿಕ ಸಹಾಯ. ಮತ್ತು ನಾವು ನೋಡ್ತಾ ಇದ್ದೀವಿ ಕ್ಲೈಮೇಟ್ ಚೇಂಜಿಂದಾಗಿರ್ಬೋದು, ಅಥವಾ ನಾನು ಹೇಳಿದೆ ಇನ್ನೊಂದು ಆರ್ಟಿಕಲ್ನಲ್ಲಿ ನಾವು ಮಾತಾಡಿದ್ವಿ, ಕರ್ನಾಟಕ ರಾಜ್ಯದಲ್ಲೇ ಮಳೆಯ ಪ್ಯಾಟರ್ನಿನಲ್ಲಿ ಬದಲಾವಣೆಗಳನ್ನು ಕಾಣ್ತಾ ಇರುವಂಥದ್ದು. ಜುಲೈಕಿನ ಆಗಸ್ಟಲ್ಲಿ ಹೆಚ್ಚಿನ ಮಳೆ, ಹಾಗೂ ಹಾಸನ ಶಿವಮೊಗ್ಗದಲ್ಲಿ ಕಡಿಮೆ, ಕೊಡಗು ಮತ್ತು ಆ ರೀತಿಯ ಏರಿಯಾಗಳಲ್ಲಿ ಹೆಚ್ಚಿನ ಮಳೆ ಆಗ್ತಾ ಇರೋದ್ರಿಂದ ಕೃಷಿ ಚಟುವಟಿಕೆಗಳಲ್ಲಿ ಅಥವಾ ಕೃಷಿ ಕ್ಷೇತ್ರದಲ್ಲಿ ಬದಲಾವಣೆಗಳು ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಸೊ ಆ ಬದಲಾವಣೆಗಳು ಎಷ್ಟರ ಮಟ್ಟಿಗೆ ಆಗ್ತಾವೋ ಅಷ್ಟು ಇನ್ಶೂರೆನ್ಸ್ ಕೂಡ ಬೇಕಾಗಿರುವಂಥದ್ದು. ಸೊ ಕ್ರೆಡಿಟ್ ಮತ್ತು ಇನ್ಶೂರೆನ್ಸ್ ಎಲ್ಲಿವರೆಗೂ ಸ್ಟ್ರೀಮ್ಲೈನ್ ಆಗಲ್ವೋ ಅಲ್ಲಿವರೆಗೂ ರೈತರು ಬೇರೆ ಥರ್ಡ್ ಪಾರ್ಟಿಗಳ ಮೇಲೆ, ಈಗ ಲೋಕಲ್ ಲೆಂಡರ್ಸ್ ಆಗಿರ್ಬೋದು ಅಥವಾ ನಮಗೆಲ್ಲ ಗೊತ್ತು ಬಡ್ಡಿ ಸಾಲ ಕೊಡುವಂಥವ್ರು, ಸೊ ಅವ್ರ ಮೇಲೆ ಡಿಪೆಂಡ್ ಆಗ್ತಾರೆ. ಅದರಿಂದಾಗಿ ಅವರ ಮೇಲೆ ಹೊರೆಯೂ ಜಾಸ್ತಿ ಆಗ್ತಾನೆ ಹೋಗ್ತಿದೆ. ಸೊ ಈ ರೀತಿಯ ರಿಫಾರ್ಮೇಷನನ್ನು ಸಹ ಸರ್ಕಾರ, ಅಂದರೆ ಕಾಂಪ್ಲಿಮೆಂಟರಿ ರಿಫಾರ್ಮನ್ನು ಸಹ ಮಾಡುವ ಅವಶ್ಯಕತೆ ಇದೆ ಅಂತ ಹೇಳಿ ಈ ಆರ್ಟಿಕಲಲ್ಲಿ ಮಾತಾಡ್ತಾ ಇರುವಂಥದ್ದು. ಒಟ್ಟಾರೆ ಕೃಷಿ ಮಾರುಕಟ್ಟೆಯಲ್ಲಿ ಬದಲಾವಣೆಗಳು ತರಬೇಕಾಗಿದ್ದಲ್ಲಿ ಈ 3 ಅತಿ ಮುಖ್ಯವಾದ ಪಾಯಿಂಟ್ಸ್ಗಳು ಕನ್ಸಿಡರ್ ಮಾಡಬೇಕಾಗಿದೆ ಅಂತ ಹೇಳಿ ಹೇಳ್ತಾ ಇರುವಂಥದ್ದು. ಈ ಆರ್ಟಿಕಲ್ ನಮಗೆ UPSC ಮತ್ತು KPSCಯಲ್ಲಿ ಅತಿ ಮುಖ್ಯವಾಗಿರುವಂತಹ ಆರ್ಟಿಕಲ್ಗಳಿದೆ. ಇದನ್ನು ನೀವು ಸಹ ಒಂದಿಷ್ಟು ಓದ್ಕೊಂಡ್ಬಿಟ್ಟು ಪಾಯಿಂಟ್ಸ್ಗಳನ್ನು ಬರ್ಕೊಂಡಾಗ ನಿಮಗೆ ಮುಂದೆ ರಿವಿಷನಿಗೆ ಸಹಕಾರಿಯಾಗುವಂಥದ್ದು. ಈ ಆರ್ಟಿಕಲ್ನಲ್ಲಿ ದ ಅನ್ಚಾರ್ಟೆಡ್ ಟೆರಿಟರಿ ಆಫ್ ಔಟರ್ ಸ್ಪೇಸ್, ಸೊ ಬಾಹ್ಯಾಕಾಶದ ಬಗ್ಗೆ ಈ ಆರ್ಟಿಕಲ್ನಲ್ಲಿ ನಾವು ಹೆಚ್ಚಿನ ಮಾತ್ರದಲ್ಲಿ ಅರ್ಥೈಸಿಕೊಳ್ಳಲಿದ್ದೇವೆ. ಸೊ ಭಾರತದ ಬಾಹ್ಯಾಕಾಶ ವಿಷನ್ ಏನಿದೆ ಅದು ಗ್ಲೋಬಲ್ ಗವರ್ನೆನ್ಸ್, ರೆಗ್ಯುಲೇಟರಿ ಮತ್ತು ಆರ್ಮ್ಸ್ ಕಂಟ್ರೋಲ್ಸ್ ಇಶ್ಯೂವನ್ನು ಸಾಲ್ವ್ ಮಾಡುವ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಸಂಕ್ಷಿಪ್ತವಾಗಿ ಈ ಆರ್ಟಿಕಲಲ್ಲಿ ಡಿಸ್ಕಸ್ ಮಾಡ್ತಾ ಇರುವಂಥದ್ದು. ಸೊ ಮೊದಲನೇದಾಗಿ ಬಾಹ್ಯಾಕಾಶ ಅನ್ನುವಂಥದ್ದು ಒಂದು ಹೊಸ ಟೆಕ್ನಾಲಜಿ ಡೆಮಾನ್ಸ್ಟ್ರೇಷನಿಗೆ ಒಂದು ಹೊಸ ಪ್ಲ್ಯಾಟ್ಫಾರ್ಮ್ ಆಗಿ ಹೊರಹೊಮ್ಮುತ್ತಿದೆ. ಸೊ ಉದಾಹರಣೆಗೆ ಮಾರ್ಸ್ ಮಿಷನನ್ನು ಲಾಂಚ್ ಮಾಡಿರುವಂಥದ್ದು ಚೈನಾ ಮತ್ತು UAE ಆರ್ಬಿಟರ್, ಮಾರ್ಸ್ ಆರ್ಬಿಟರ್ ಮಿಷನಿನ ಸಹಭಾಗಿತ್ವದಲ್ಲಿ ಮಾಡಿರುವಂಥದ್ದು, ಹಾಗೂ ಸ್ಪೇಸ್ ಎಕ್ಸ್ ಮಾಡಿದಂತಹ ಮೊದಲ ಬಾಹ್ಯಾಕಾಶ ಟ್ರಿಪ್ಪನ್ನು, ಅಂದರೆ ಕಮರ್ಷಿಯಲ್ ಟ್ರಿಪ್ಪಿನಿಗೋಸ್ಕರ ಏನು ಪ್ರಯತ್ನಗಳು ನಡೆಸ್ತಾ ಇದ್ದಾವೆ, ಇವೆಲ್ಲವೂ ಈ ಬಾಹ್ಯಾಕಾಶದಲ್ಲಿ ಹೊಸ ಅನ್ವೇಷಣೆಗಳಿಗೆ ಅಥವಾ ಹೊಸ ಸಂಶೋಧನೆಗಳಿಗೆ ಆಸ್ಪದವನ್ನು ಕೊಡ್ತಾ ಇರುವಂಥದ್ದು. ಹಾಗೂ ಬಾಹ್ಯಾಕಾಶ ಇಂಡಸ್ಟ್ರಿ ಎಷ್ಟರ ಮಟ್ಟಿಗೆ ಬೆಳೀತಾ ಇದೆ ಅಂತಂದಾಗ ಬಾಹ್ಯಾಕಾಶವನ್ನು, ಔಟರ್ ಸ್ಪೇಸನ್ನು ಪೀಸ್ಫುಲ್ ಯೂಸೇಜಿಗೆ ಮಾಡುವಂತಹ ನಿಟ್ಟಿನಲ್ಲಿ ಎಲ್ಲ ಪ್ರಯತ್ನಗಳು ನಡೀತಾ ಇದ್ದುವಂಥದ್ದು. ಹಾಗೂ ಲೋ ಅರ್ತ್ ಆರ್ಬಿಟ್ ಅಂತ ಏನು ಕರಿತೀವಿ, ಈ ಲೋ ಅರ್ತ್ ಆರ್ಬಿಟ್ ಸುಮಾರು 2,000 ಕಿಲೋಮೀಟರ್ ಅಥವಾ ಅದಕ್ಕಿಂತ ಕಡಿಮೆ ಇರುವಂತಹ ಆಲ್ಟಿಟ್ಯೂಡಲ್ಲಿ ಡಿಫೈನ್ ಆದಂತಹ
ಒಂದು ರೇಡಿಯಸನ್ನು ನಾವು ಲೋ ಅರ್ತ್ ಆರ್ಬಿಟ್ ಅಂತ ಕರಿತೀವಿ. ಸೊ ಈ ಲೋ ಅರ್ತ್ ಆರ್ಬಿಟಲ್ಲಿ ಏನು ಸ್ಯಾಟಲೈಟ್ಸನ್ನು ನಾವು ಕೂರಿಸ್ತಾ ಇದ್ವೋ ಅದಕ್ಕೆ ಬೇಕಾದಂತಹ ಹಣದಲ್ಲಿ ಸುಮಾರು 20% ಅಥವಾ 20 ಟೈಮ್ಸ್ ಕಡಿಮೆ ಆಗಿರುವಂಥದ್ದನ್ನು ನೋಡ್ತಾ ಇದ್ದೀವಿ 10 ವರ್ಷದಲ್ಲಿ. ಹಾಗೂ ಒಂದು ಬ್ಯಾಂಕ್ ಆಫ್ ಅಮೇರಿಕಾ ಕೊಟ್ಟಂತಹ ರಿಪೋರ್ಟನ್ನು ನೋಡಿದಾಗ ಈ ಬಾಹ್ಯಾಕಾಶ ಇಂಡಸ್ಟ್ರಿಯ ಇನ್ಕಮ್ ಏನಿದೆ, ರೆವಿನ್ಯೂ ಏನಿದೆ, $350 ಬಿಲಿಯನ್ ಇವತ್ತು. ಇದು ಸುಮಾರು $2.7 ಟ್ರಿಲಿಯನ್ 2050 ರೀಚ್ ಆಗುವಷ್ಟು ಪೊಟೆನ್ಷಿಯಲನ್ನು ಹೊಂದಿದೆ ಅಂತ ಹೇಳಿ ಬ್ಯಾಂಕ್ ಆಫ್ ಅಮೇರಿಕಾ ಕೊಟ್ಟಂತಹ ಒಂದು ರಿಪೋರ್ಟನ್ನು ಸಹ ಇಲ್ಲಿ ಮೆನ್ಷನ್ ಮಾಡಿರುವಂಥದ್ದು. ಮತ್ತು ಸ್ಟಾರ್ ಲಿಂಕ್ ಅಂತ ಹೇಳಿ ಒಂದು ಬಾಹ್ಯಾಕಾಶದಲ್ಲಿ ಒಂದು ಕಾನ್ಸ್ಟಿಲೇಷನ್, ಅಂದರೆ ಸ್ಟಾರ್ಸ್ ಹಿಂಗೆ ಇರ್ತಾವಲ್ಲ ಅವು ಕನೆಕ್ಟ್ ಮಾಡುವಂಥದ್ದನ್ನು ನಾವು ಕಾನ್ಸ್ಟಿಲೇಷನ್ ಅಂತ ಕರಿತೀವಿ. ಸೊ ಸ್ಪೇಸ್ ಎಕ್ಸ್ ಮಾಡ್ತಾ ಇರುವಂಥದ್ದು ಇದ್ರದ್ದು ಮುಖ್ಯ ಉದ್ದೇಶ ಗ್ಲೋಬಲ್ ಇಂಟರ್ನೆಟ್ ಆಕ್ಸೆಸ್, ಅಂದರೆ ಇಡೀ ಪ್ರಪಂಚಕ್ಕೆ ಇಂಟರ್ನೆಟ್ ಆಕ್ಸೆಸನ್ನು ಈ ಸ್ಟಾರ್ ಲಿಂಕ್ ಅನ್ನುವಂತಹ ಪ್ರಾಜೆಕ್ಟಿನ ಅಡಿಯಲ್ಲಿ ಕೊಡಬೇಕು ಅಂತ ಹೇಳಿ ಸ್ಪೇಸ್ ಎಕ್ಸ್ ಮಾಡ್ತಾ ಇರುವಂತಹ ಒಂದು ಪ್ರಾಜೆಕ್ಟ್ ಇದು. ಇದಕ್ಕೋಸ್ಕರ ಅಥವಾ ಇದರ ಇಂಪ್ಲಿಮೆಂಟೇಷನ್ಗೆ ಸುಮಾರು 10,000 ಸಣ್ಣ ಸ್ಯಾಟಲೈಟ್ಸ್ಗಳನ್ನು ಲೋ ಅರ್ತ್ ಆರ್ಬಿಟಲ್ಲಿ ಸ್ಪೇಸ್ ಎಕ್ಸ್ ಹಾಕಬೇಕಾಗಿದೆ. ಹಾಗೂ ಅಮೆಜಾನ್ ಮಾಡ್ತಾ ಇರುವಂತಹ ಪ್ರಾಜೆಕ್ಟ್ ಕ್ಯೂಪರಿಗೆ US ಫೆಡರಲ್ ಸ್ಪೇಸ್ ಏಜೆನ್ಸಿಯಿಂದ ಅಪ್ರೂವಲ್ ಸಿಕ್ಕಿರುವಂಥದ್ದು. ಇದು ಸುಮಾರು 3,000 ಮೈಕ್ರೋ ಸ್ಯಾಟಲೈಟ್ಸ್ಗಳನ್ನು ಬಾಹ್ಯಾಕಾಶದಲ್ಲಿ ನೆಲೆಸಬೇಕಾಗಿರುತ್ತದೆ. ಸೊ ಈ ರೀತಿಯ ಬದಲಾವಣೆಗಳು ಹೆಚ್ಚಿನ ಮಾತ್ರದಲ್ಲಿ ಬಾಹ್ಯಾಕಾಶದಲ್ಲಿ ಎಲ್ಲ ರಾಷ್ಟ್ರಗಳಿಂದ ನಡೀತಾ ಇರುವಂಥದ್ದನ್ನು ಮತ್ತೆ ಪೊಟೆನ್ಷಿಯಲ್ ಆಗಿ ಯೂಸ್ ಮಾಡಬೇಕು ಅಂತಂದರೆ ಏನೇನು ಚಾಲೆಂಜಸ್ ಇದಾವೆ ಅನ್ನುವಂತಹದ್ದನ್ನು ಪಾಯಿಂಟ್ಸ್ ಇಲ್ಲಿ ನೋಡೋಣ. ಸೊ ಮೊದಲನೇದಾಗಿ ಡೆಮೋಕ್ರಟೈಸ್ಡ್, ಕಮರ್ಷಿಯಲೈಸ್ಡ್ ಮತ್ತು ಕ್ರೌಡೆಡ್. ಸೊ ಎಷ್ಟು ರಾಷ್ಟ್ರಗಳು ತಮ್ಮ ಕಾರ್ಯವೈಖರಿಗಳನ್ನು ಅಥವಾ ತಮ್ಮ ಎಕ್ಸ್ಪ್ಲೋರೇಷನ್ಸ್ಗಳನ್ನು ಬಾಹ್ಯಾಕಾಶದಲ್ಲಿ ಮಾಡ್ತಾ ಹೋಗ್ತಾರೋ ಅದು ಅಷ್ಟು ಗವರ್ನೆನ್ಸ್ ವೈಸ್ ಆಗಿ ಡೆಮೋಕ್ರಟೈಸ್ಡ್, ಕಮರ್ಷಿಯಲೈಸ್ಡ್ ಹಾಗೂ ಕ್ರೌಡೆಡ್ ಆಗ್ತಾ ಹೋಗುತ್ತೆ ಬಾಹ್ಯಾಕಾಶ. ಹಾಗೆ ಎರಡನೇದು ಔಟರ್ ಸ್ಪೇಸ್ ಟ್ರೀಟಿ ಅಂತ ಏನು ಕರಿತೀವಿ 1967ರಲ್ಲಿ, ಇದರ ಅಡಿಯಲ್ಲಿ ಬಾಹ್ಯಾಕಾಶ ಯಾವುದೇ ಮನುಷ್ಯರಿಗೆ ಸೇರಿದ್ದಲ್ಲ. ಇದು ಯಾವ ರಾಷ್ಟ್ರವು ತನ್ನ ಸ್ವತ್ತು ಅಥವಾ ಸೋವರ್ನಿಟಿನ ತೋರಿಸ್ಕೊಳ್ಳಂಗಿಲ್ಲ ಅಂತ ಹೇಳಿ ಮಾಡಿದಂತಹ ಈ ಔಟರ್ ಸ್ಪೇಸ್ ಟ್ರೀಟಿ 1967. ಇಂಗ್ಲೀಷಲ್ಲಿ ಇದರ ಸ್ಟೇಟ್ಮೆಂಟ್ಸ್ ಹೇಳಬೇಕು ಅಂತಂದರೆ ದ ಪ್ರಾವಿನ್ಸ್ ಆಫ್ ಆಲ್ ಮ್ಯಾನ್ಕೈಂಡ್. ಔಟರ್ ಸ್ಪೇಸನ್ನು ಪ್ರಾವಿನ್ಸ್ ಆಫ್ ಆಲ್ ಮ್ಯಾನ್ಕೈಂಡ್ ಅಂತ ಕರಿತೀವಿ. ಆ್ಯಂಡ್ ಇದು ಯಾವುದೇ ಸಬ್ಜೆಕ್ಟ್ ಟು ನ್ಯಾಷನಲ್ ಅಪ್ರಾಪ್ರಿಯೇಷನ್ ಬೈ ಕ್ಲೇಮ್ಸ್ ಆಫ್ ಸಾವರ್ನಿಟಿ ಅಂತ ಹೇಳಿ ಹೇಳ್ತಾ ಇರುವಂಥದ್ದು ಔಟರ್ ಸ್ಪೇಸ್ ಟ್ರೀಟಿ 1967. ಮೂನ್ ಟ್ರೀಟಿ 1979. ಹೆಚ್ಚು ರಾಷ್ಟ್ರಗಳು ಅಥವಾ ಮೇಜರ್ ರಾಷ್ಟ್ರಗಳು ಇದಕ್ಕೆ ಯಾರೂ ಸೈನ್ ಮಾಡಿಲ್ಲ ಇನ್ನು. ಸೊ ಇದರ ಅಡಿಯಲ್ಲಿ ಯಾವುದೇ ಒಂದು ಡಿಸ್ಪ್ಯೂಟ್ ಮೆಕ್ಯಾನಿಸಮ್, ಸೆಟಲ್ಮೆಂಟ್ ಮೆಕ್ಯಾನಿಸಮನ್ನು ಬಾಹ್ಯಾಕಾಶದಲ್ಲಿ ಇದ್ದಂತಹ ಲಾ ಯಾವುದೂ ಇಲ್ಲ. ಸೊ ಈ ಮೂನ್ ಟ್ರೀಟಿ 1979 ಅಡಿಯಲ್ಲಿ ಅದನ್ನು ಜಾರಿಗೆ ತರಬೇಕು ಅಂತ ಹೇಳಿ ಪ್ರಯತ್ನಗಳು ನಡೀತಾ ಇರುವಂಥದ್ದು. ಮತ್ತು ಈಗ ನಮಗೆಲ್ಲ ಗೊತ್ತಿರೋ ಹಾಗೆ ಬಾಹ್ಯಾಕಾಶದಲ್ಲಿ ಹೆಚ್ಚಿನ ಮಾತ್ರದಲ್ಲಿ ಸಂಶೋಧನೆಗಳು ಪ್ರೈವೇಟ್ ಸೆಕ್ಟರಲ್ಲೂ ಸಹ ನಡೀತಾ ಇರುವಂಥದ್ದು. ಆದರೆ ಈಗ ಮಾಡಿರುವಂತಹ ಲಾಸ್ ಎಲ್ಲವೂ ಸ್ಟೇಟ್ ಸೆಂಟ್ರಿಕ್, ಅಂದರೆ ರಾಷ್ಟ್ರದ ಅನುಗುಣವಾಗಿದೆ. ಸೊ ಈಗ ಭಾರತದಲ್ಲಿ ಯಾವುದಾದ್ರೂ ಒಂದು ಪ್ರೈವೇಟ್ ಕಂಪ್ನಿ ಬಾಹ್ಯಾಕಾಶ ಎಕ್ಸ್ಪ್ಲೋರೇಷನ್ಸ್ಗೆ ಹೋದಾಗ ಅದು ಭಾರತದ ಸರ್ಕಾರದ ಮೇಲೆ ಹೊರೆ ಹಾಕ್ತಾರೆ ಹೊರತು ಯಾವುದೇ ಒಂದು ಕಮರ್ಷಿಯಲ್ ಸ್ಪೇಸ್ ಎಕ್ಸ್ಪ್ಲೋರೇಷನ್ ಮಾಡಿರುವಂತಹ ಬೇರೆ ಎಂಟಿಟೀಸ್ಗಳ ಮೇಲೆ ಭಾರ ಬೀಳೋದಿಲ್ಲ. ಮತ್ತು ಈ ಬಾಹ್ಯಾಕಾಶವನ್ನು ಹೆಚ್ಚಿನ ಮಾತ್ರದಲ್ಲಿ ಮಿಲಿಟರಿ ಸ್ಪೇಸ್ ಸಿಸ್ಟಮ್ ಆಗಿ ಯೂಸ್ ಮಾಡಲು ಮುಂದಾಗ್ತಾ ಇರುವಂಥದ್ದು. ಹೆಚ್ಚಿನ ಮಾತ್ರದಲ್ಲಿ ಡ್ಯಾಮೇಜ್ ಅಥವಾ ದೊಡ್ಡ ಪ್ರಮಾಣದಲ್ಲಿ ಹೊಡೆತ ಹೊಡೆಯಲಿದೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಸೊ ಭಾರತಕ್ಕೆ ಒಂದು ಸಪ್ರೇಟ್ ಸ್ಪೇಸ್ ಲೆಜಿಸ್ಲೇಷನ್ ಅಥವಾ ಬಾಹ್ಯಾಕಾಶ ಲಾ ಅಥವಾ ರೂಲ್ ಮಾಡುವ ಅವಶ್ಯಕತೆ ಇದೆ ಅಂತ ಹೇಳ್ತಿರುವಂಥದ್ದು. ಯಾಕೆ ಇದು ಬೇಕು ಇದು ಭಾರತಕ್ಕೆ ಅಂತಂದಾಗ, ಮೊದಲನೇದಾಗಿ ಭಾರತ ಇಸ್ರೋ ಮುಖಾಂತರ, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ನ ಮುಖಾಂತರ ಹೆಚ್ಚಿನ ಮಾತ್ರದಲ್ಲಿ ಹಣವನ್ನು ಇದರಲ್ಲಿ ಇನ್ವೆಸ್ಟ್ ಮಾಡ್ತಾ ಇರುವಂಥದ್ದು. ಮತ್ತು ಭಾರತ ಈಗ ಒಂದು ಹೊಸ ಪ್ರೈವೇಟ್ ಪ್ಲೇಯರ್ ಅಥವಾ ಒಂದು ಹೊಸ ಪ್ರೈವೇಟ್ ಆರ್ಗನೈಸೇಷನ್ ಅಂತ ಏನು ಕರಿತೀವಿ, ಇಂಡಿಯನ್ ನ್ಯಾಷನಲ್ ಸ್ಪೇಸ್ ಪ್ರಮೋಷನ್ ಆ್ಯಂಡ್ ಆಥರೈಸೇಷನ್ ಸೆಂಟರನ್ನು, ಇದೊಂದು ಆಟೋನಮಸ್ ಬಾಡಿನ ಕ್ರಿಯೇಟ್ ಮಾಡ್ತಾ ಇರುವಂಥದ್ರಿಂದ ಇದು ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸ್ ಕೆಳಗಡೆ ಕೆಲಸ ಮಾಡುತ್ತದೆ. ಸೊ ಪ್ರೈವೇಟ್ ಸೆಕ್ಟರಲ್ಲಿ ಆಗುವಂತಹ ಎಲ್ಲ ಬಾಹ್ಯಾಕಾಶ ಕಾರ್ಯಚಟುವಟಿಕೆಗಳನ್ನು ಇದು ನೋಡಿಕೊಳ್ಳುವಂಥದ್ದು. ಸೊ ಭಾರತ ಈ ರೀತಿಯ ಒಂದು ಸ್ಪೇಸ್ ಎನ್ವೈರ್ಮೆಂಟಲ್ಲಿ ಅಥವಾ ಬಾಹ್ಯಾಕಾಶದ ಅನುಗುಣವಾಗಿ ಒಂದು ಲಾ ಅನ್ನು ಮಾಡಿದಾಗ ಅದು ಟೆಕ್ನಿಕಲ್, ಲೀಗಲ್ ಮತ್ತು ಕಮರ್ಷಿಯಲ್, ಡಿಪ್ಲೊಮ್ಯಾಟಿಕ್ ಗೋಲ್ಸ್ಗಳನ್ನು ಸ್ಯಾಟಿಸ್ಫೈ ಮಾಡುವ ನಿಟ್ಟಿನಲ್ಲಿ ಕೆಲಸ ಮಾಡಲಿದೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಸೊ ನಮ್ಮ ಬಾಹ್ಯಾಕಾಶ ವಿಷನ್ ಏನಿದೆ ಅಥವಾ ನಮ್ಮ ಬಾಹ್ಯಾಕಾಶದ ದೂರದೃಷ್ಟಿ ಏನಿದೆ, ಇದು ಗ್ಲೋಬಲ್ ಗವರ್ನೆನ್ಸನ್ನು ಅಡ್ರೆಸ್ ಮಾಡುವಂಥದ್ದು, ರೆಗ್ಯುಲೇಷನ್ ಮಾಡುವಂಥದ್ದು ಮತ್ತು ಆರ್ಮ್ಸ್ ಕಂಟ್ರೋಲ್ ಇಶ್ಯೂವನ್ನು ಅನುಗುಣವಾಗಿ ಇವೆಲ್ಲ ಪಾಯಿಂಟ್ಸನ್ನು ತಲೆಯಲ್ಲಿಟ್ಕೊಂಡು ಒಂದು ಬ್ರಾಡ್ ಸ್ಪೇಸ್ ಲೆಜಿಸ್ಲೇಷನನ್ನು ಭಾರತ ಜಾರಿಗೆ ತರುವ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಈ ಆರ್ಟಿಕಲಲ್ಲಿ ಸಂಕ್ಷಿಪ್ತವಾಗಿ ಡಿಸ್ಕಸ್ ಮಾಡ್ತಾ ಇರುವಂಥದ್ದು. ಸೊ ಸ್ಪೇಸ್ ಎಕ್ಸ್ಪ್ಲೋರೇಷನ್, ಬಾಹ್ಯಾಕಾಶದ ಎಕ್ಸ್ಪ್ಲೋರೇಷನ್ ಬಗ್ಗೆ ಯಾವುದೇ ಪ್ರಶ್ನೆಗಳು ನಮಗೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ಬಂದಾಗ ಇಲ್ಲಿ ನಾವು ಡಿಸ್ಕಸ್ ಮಾಡಿದಂತಹ ಮೂನ್ ಟ್ರೀಟಿ ಆಗಿರ್ಬೋದು ಅಥವಾ
ಔಟರ್ ಸ್ಪೇಸ್ ಟ್ರೀಟಿ ಆಗಿರ್ಬೋದು 1967. ಸೊ ಇದರ ಜೊತೆಯಲ್ಲಿ ಇದರ ಆರ್ಥಿಕವಾಗಿ ಎಷ್ಟು ಇಂಡಸ್ಟ್ರಿ ಬೆಳೆಯಲು ಸಾಧ್ಯವಿದೆ ಅನ್ನುವಂಥದ್ದನ್ನು ಬ್ಯಾಂಕ್ ಆಫ್ ಅಮೇರಿಕಾ ಕೊಟ್ಟಂತಹ ರಿಪೋರ್ಟ್ ಆಗಿರ್ಬೋದು, ಮತ್ತು ಸ್ಪೇಸ್ ಎಕ್ಸ್ ಜೊತೆಯಲ್ಲಿ US, ಚೈನಾ ಹಾಗೂ ಬೇರೆ ಇಂಪಾರ್ಟೆಂಟ್ ರಾಷ್ಟ್ರಗಳು ಮಾಡ್ತಾ ಇರುವಂತಹ ಹೊಸ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ಸ್ಗಳ ಬಗ್ಗೆ ನಾವು ಟ್ರ್ಯಾಕ್ ಡೌನ್ ಇಟ್ಟಾಗ ಸ್ಪೇಸ್ ರಿಲೇಟೆಡ್ ಯಾವುದೇ ಪ್ರಶ್ನೆ ಬಂದಾಗ ನಾವು ಸುಲಭವಾಗಿ ಆನ್ಸರ್ ಮಾಡಬಹುದು. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆಗಳೇ. ಮತ್ತೆ ಹೊಸ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.